ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಭಾಳಷ್ಟು ವಿಚಾರಗಳನ್ನು ಇಲ್ಲಿ ನಿಜಗೊಂಡರು ಹೇಳ್ತಾ ಇದ್ದಾರೆ. ಅನುಭವ ಸಾರ. ಏನು ಹೇಳ್ತಾ ಇದ್ದಾರೆ? ಮೊದಲನೇ ಸಂಧಿ ಅನುಭವ ಸಾರ. ಮೊದಲನೇ ಸಂಧಿ ಒಳಗೆ ಮೂರನೇ ಸೂತ್ರ ಇವತ್ತಿನ ಆಧಾರದ ವಿಷಯ ಆಗ್ತದೆ. ಇಂದಿನ ಸೂತ್ರದಲ್ಲಿ ಗ್ರಂಥದ ಒಂದು ಪ್ರಯೋಜನ ಆಗಿರುವುದನ್ನು ಹೇಳಿದರೆ, ಈ ಸೂತ್ರದಲ್ಲಿ ಗುರು ಮತ್ತು ಶಿಷ್ಯರ ಇವರುಗಳ ಲಕ್ಷಣಗಳನ್ನು ಹೇಳ್ತೀವಿ ಅಂತ ಹೇಳ್ತಾರೆ. ಜಗತ್ತಿನ ವಿಷಯಗಳನ್ನು ಹೇಳ್ತೀನಿ ಅಂತ ಹೇಳ್ತಾರೆ. ಪ್ರಶ್ನೆಯನ್ನು ಕೂಡ ಅವರು ಹೇಳ್ತಾರೆ, ಉತ್ತರ ಕೂಡ ಹೇಳುವಂಥದ್ದು. ಗುರು ಶಿಷ್ಯರ ಒಂದು ಲಕ್ಷಣವನ್ನು ಹೇಳ್ತೀನಿ ಅಂತಾರೆ. ಮೂರನೇ ಸೂತ್ರದಲ್ಲಿ ಏನು ಹೇಳ್ತಾರೆ ಅಂದ್ರೆ, ಗುರು ಸರ್ವ ಸುಖದೋಳು ಒಪ್ಪಿರಲ್ ಓರ್ವ ಶಿಷ್ಯನು ಆಧಾರದಿಂದ ಬಂದೆರಗಿ ಬೆಸಗೊಂಡನು ಅನ್ನುವಂಥ ವಿಚಾರ. ಏನು ಹೇಳ್ತಾ ಇದ್ದಾರೆ? ಗುರು ಸರ್ವ ಸುಖದೋಳು ಒಪ್ಪಿರಲ್ ಅಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು. ಅಂದರೆ ಸರ್ವ ಸುಖ ಅಂದರೆ ಬ್ರಹ್ಮಾನಂದ. ಎಲ್ಲ ಸುಖಗಳು ಇದರಲ್ಲೇ ಅಂತರ್ಗರ್ಭಿತವಾಗಿರ್ತಾವೆ ಈ ಬ್ರಹ್ಮಾನಂದದಲ್ಲಿ. ಅದಕ್ಕೆ ಒಂದು ದಿವಸ ಏನಾಯಿತು, ಒಂದು ದಿವಸ ಗುರುಗಳು, ಯಾಕಂದ್ರೆ ಸರ್ವ ಸುಖದಿಂದ ಬ್ರಹ್ಮಾನಂದದಿಂದ ಕೂಡ್ಕೊಂಡಾಗ ಒಬ್ಬ ಶಿಷ್ಯ ಬಂದು ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿದ ನೋಡಿ. ಒಬ್ಬ ಶಿಷ್ಯ ಏನು ಮಾಡಿದ, ಭಾಳಷ್ಟು ಭಕ್ತಿಯಿಂದ ಬಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಪ್ರಶ್ನೆ ಮಾಡ್ತಾನೆ. ಯಾಕಂದರೆ ಸಿದ್ಧಾರೂಢರ ಹತ್ರ ಎಲ್ಲ ಒಂದು ಸಭೆ ಕೂತಿದ್ರು, ಇವರು ಹೇಳ್ತಾಯಿದ್ರು, ವಿಷಯಗಳನ್ನು ಹೇಳ್ತಾ ಇದ್ದರು. ಅಂಥ ಸಂದರ್ಭದಲ್ಲಿ ಒಬ್ಬ ಶಿಷ್ಯ ಬಂದು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಶ್ನೆಯನ್ನು ಕೇಳಿದರು. ಅದೇ ರೀತಿ ತನಗೇನು ಬರುವಂಥ ಒಂದು ಪ್ರಶ್ನೆಯನ್ನು ಕೇಳಿದ. ಇಲ್ಲಿ ಕೂಡ ಒಂದನ್ನೊಂದು ದಿವಸ ಸರ್ವ ಸುಖದಿಂದ ಅಂದರೆ ಬ್ರಹ್ಮಾನಂದದಲ್ಲಿರುವಂಥ ಸದ್ಗುರುವಿಗೆ ಒಬ್ಬ ಶಿಷ್ಯ ಬಂದು ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಶ್ನೆಯನ್ನು ಮಾಡಿದರು. ಯಾಕಂತಂದ್ರೆ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ಪ್ರತಿಯೊಬ್ಬನೂ ಪ್ರತಿಯೊಂದು ಸುಖದಿಂದ ಕೂಡಿರ್ಲಿಕ್ಕೆ ಬರ್ತದೆ. ಪ್ರತಿಯೊಂದು ಸುಖದಿಂದ ಕೂಡ್ಲಿಕ್ಕೆ ಒಬ್ಬ ಮನುಷ್ಯ ಒಂದು ಸುಖದಿಂದ ಕೂಡಿರ್ಲಿಕ್ಕೆ ಬರ್ತದೆ. ಹೆಂಗಂದ್ರೆ ಒಂದೊಂದು ಸುಖದಿಂದ ಕೂಡಿರ್ತಾನೆ. ಒಬ್ಬರು ಪುತ್ರ ಲಾಭ ಸುಖದಿಂದ ಕೂಡಿರ್ತಾನೆ, ಮತ್ತೊಬ್ಬ ದುಡ್ಡಿಂದ ಲಾಭ ಬರ್ತದೆ ಆತ ಸುಖದಿಂದ ಕೂಡಿರ್ತಾನೆ. ಯಾಕಂದರೆ ಈ ಪುತ್ರ ಲಾಭದಿಂದ ಕೂಡಿದಂಥ ಒಂದು ಪುರುಷ ಧನಲಾಭ ಸುಖದಿಂದ ಕೂಡ್ಲಿಕ್ಕೆ ಬರೋಂಗಿಲ್ಲ. ಯಾಕಂದರೆ ಒಂದು ಖುಷಿದಾಗ, ಒಬ್ಬರು ಸಂತೋಷದಾಗಿದ್ದರೆ, ಒಬ್ಬರು ಸುಖದಿಂದ ಕೂಡಿರುವಂಥದ್ದು ಇರ್ತದೆ, ಮತ್ತೊಬ್ಬರು ಇನ್ನೊಂದು ಸುಖದಿಂದ ಕೂಡಿರ್ತದೆ. ಯಾಕಂತಂದ್ರೆ ಈ ಕರ್ಮದ ಫಲ ಸುಖವನ್ನು ಅದನ್ನು ಉಪಭೋಗ ಮಾಡಬೇಕಾದಾಗ ಮತ್ತೊಂದು ಕರ್ಮದ ಫಲ ಸುಖವನ್ನು ಅದನ್ನು ಉಪಭೋಗ ಮಾಡೋಕ್ಕೆ ಬರೋಂಗಿಲ್ಲ. ಯಾಕಂದರೆ ಒಂದು ಕರ್ಮದ ಫಲ ಸುಖವನ್ನು ಕೊಟ್ಟಿರ್ತದೆ, ಪುಣ್ಯದ ಫಲ ಏನಾಗ್ತದೆ ಸುಖವನ್ನು ಕೊಡ್ತದೆ. ಅದೇ ಟೈಮಲ್ಲಿ ಪಾಪದ ಫಲ ದುಃಖವನ್ನು ಕೊಡೋಂಗಿಲ್ಲ. ಒಂದಿದ್ದಾಗ ಒಂದಿರಂಗಿಲ್ಲ. ಒಂದು ಇಂದ್ರಿಯದಿಂದ ಒಂದು ವಿಷಯ ನಾವು ಸುಖವನ್ನು ಅದನ್ನು ಉಪಭೋಗಿಸುವಾಗ, ಒಂದು ಇಂದ್ರಿಯದಿಂದ ಒಂದು ವಿಷಯವನ್ನು ನಾವು ಆ ಸುಖವನ್ನು ಉಪಭೋಗಿಸುವಾಗ ಮತ್ತೊಂದು ವಿಷಯ ಸುಖದಿಂದ ಕೂಡಿರ್ಲಿಕ್ಕೆ ಬರೋಂಗಿಲ್ಲ.
ಈಗ ಈ ಇಂದ್ರಿಯಗಳು ಅದಾವಂತಂದ್ರೆ ಒಂದು ಸುಖವನ್ನು ಮಾತ್ರ ಈಗ ಅನುಭವಿಸ್ತದ, ಅದೇ ಟೈಮ್ನಲ್ಲಿ ಇನ್ನೊಂದು ನಾವು ದುಃಖವನ್ನು ಅನುಭವಿಸೋಕ್ಕಾಗಂಗಿಲ್ಲ. ಒಂದು ಮಾತ್ರ ಅನುಭವಿಸ್ತದೆ, ಒಂದು ಸುಖನೇ ಆಗಿರ್ಬೋದು, ಒಂದು ದುಃಖನೇ ಆಗಿರ್ಬೋದು, ಒಂದೊಂದು ವಿಷಯ ಮಾತ್ರ ಅನುಭವಿಸ್ತದೆ ಒಂದೊಂದು ಇಂದ್ರಿಯಗಳು. ಹೀಗಿದ್ದು ನೀವು ಹೇಳಕತ್ರಿ ಸರ್ವ ಸುಖದಿಂದ ಗುರುಗಳು ಹೆಂಗೆ ಕೂಡ್ಕೊಂಡ್ರಪ್ಪ ಅಂತ ಪ್ರಶ್ನೆ ಬಂತಿಲ್ಲಿ. ಯಾಕಂದ್ರೆ ಸರ್ವ ಸುಖದೋಳು ಒಪ್ಪಿರಲ್ಲ ಅಂತ ಹೇಳ್ತಾರೆ. ಸರ್ವ ಸುಖದಿಂದ ಕೂಡಿದಂಥ ಗುರುವಿಗೆ ಒಬ್ಬ ಶಿಷ್ಯ ಬಂದು ಶರಣಾಗತಿ ಹೊಂದಿದ ಅಂತ ಹೇಳಿದ್ರು. ಅಂದ್ರೆ ಒಬ್ಬೊಬ್ಬರು ಇಂದ್ರಿಯಗಳ ಮೂಲಕ ಒಂದೊಂದು ಸುಖವನ್ನು ಅನುಭವಿಸ್ತಾ ಇರಬೇಕಾದಾಗ ದುಃಖ ಅಂದ್ರೆ ಇನ್ನೊಂದು ಸುಖ ಇರಂಗಿಲ್ಲ ಅಲ್ಲಿ. ಇಂದ್ರಿಯಗಳಿಂದ ಈ ಕಿವಿ ಒಂದು ಆನಂದವಾದಂಥ ವಿಚಾರವನ್ನು ಕೇಳ್ತಾ ಇದೆ, ಆ ಒಂದು ಆನಂದವಾದ ಒಂದು ಸಂಗೀತವನ್ನು ಕೇಳಕತ್ತಂದ್ರೆ ಮತ್ತೆ ಇನ್ನೊಂದು ಏನಾರ ಕೇಳಕ್ಕೆ ಬರ್ತಾನಂದರೆ ಇಲ್ಲ, ಇನ್ನೊಂದು ಸುಖದ ಏನಾರು ಕಿವಿ ಕೇಳಕ್ಕೆ ಬರ್ತದೆ ಹಂಗೇನಿಲ್ಲ. ಒಂದು ವಿಷಯದ ಬಗ್ಗೆನೇ ಆನಂದ ಪಡ್ತಾ ಇರ್ತದೆ ಅದು. ಅದಕ್ಕೆ ಈ ರೀತಿಯಾಗಿ ನೀವು ಹೇಳಕತ್ತೀರಿ ಒಂದು ವಿಷಯ ಸುಖದಿಂದ ಮತ್ತು ಈ ಇಂದ್ರಿಯಗಳಿಂದ ಒಂದು ವಿಷಯವನ್ನು ಸುಖದ ಉಪಭೋಗ ಮಾಡಬೇಕಾದಾಗ ಮತ್ತೊಂದು ವಿಷಯ ಸುಖದಿಂದ ಅಲ್ಲಿ ಕೂಡಿರ್ಲಿಕ್ಕೆ ಬರೋಂಗಿಲ್ಲ. ಒಂದು ವಿಷಯ ಸುಖವನ್ನು ಮಾತ್ರ ಅನುಭವಿಸೋದು. ಹೀಗಿದ್ದು ಸರ್ವ ಸುಖ ಅಂತ ಹೇಳಕತ್ತೀರಲ್ಲ, ಇದು ನನಗೆ ಭಾಳ ಆಶ್ಚರ್ಯ ಆಕತ್ತದ ಗುರುಗಳೇ ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾರೆ, ಗುರುಗಳು ಸರ್ವ ಸುಖದಿಂದ ಕೂಡಿರ್ತಾರಂತ ಹೇಳಿರುವಂಥದ್ದು ಪರಿಚಿನ್ನ ದೃಷ್ಟಿಯಿಂದ ಹೇಳಿದ್ದಲ್ಪ ಅಂತ ಹೇಳ್ತಾರೆ ಅವರು. ಗುರುಗಳು ಹೆಂಗೆ ಸರ್ವ ಸುಖದಿಂದ ಕೂಡಿದಾರಂತ ಹೇಳುವಂಥ ಉದ್ದೇಶ ಏನಂದ್ರೆ ಪರಿಚಿನ್ನ ದೃಷ್ಟಿಯಿಂದ ಹೇಳಿದಂಥದ್ದಲ್ಲ, ಅದು ಪರಿಚಿನ್ನ ಭಾವದಿಂದ ಹೇಳಿದಂಥದ್ದಲ್ಲ. ಯಾಕಂತಂದ್ರೆ ಪರಿಪೂರ್ಣದ ಆತ್ಮದೃಷ್ಟಿಯಿಂದ ಹೇಳಿದಂಥದ್ದದು. ಈಗ ಕಣ್ಣು ಕಿವಿ ಮೂಗು ಇವೆಲ್ಲ ಅದಾವಪ್ಪ, ಇಂದ್ರಿಯಗಳು ಅದಾವಂದ್ರೆ ಇದು ಪರಿಚಿನ್ನತೆಗಿಂತ ಕೂಡಿದಂಥದ್ದು ಅದ. ಆದ್ರೆ ನಾವು ಪರಿಚಿನ್ನತೆಯಿಂದ ನಾವು ಹೇಳಿಲ್ಲ, ಅದು ಪರಿಪೂರ್ಣ ಆತ್ಮ ದೃಷ್ಟಿಯಿಂದ ನಾವು ಹೇಳಿದ್ದೀವಿ. ಯಾಕಂತಂದ್ರೆ ಜ್ಞಾನಿ ಹೆಂಗದಾನಂತಂದ್ರೆ ನೋಡ್ರಿ ಹೇಳ್ತಾರೆ, ಹೆಂಗದಾನ ಜ್ಞಾನಿ ಪರಿಪೂರ್ಣನಾದ ಚೈತನ್ಯವೇ ತಾನಾಗಿದ್ದಾನತ, ಪರಿಪೂರ್ಣವಾದಂಥ ಚೈತನ್ಯ ತಾನಾಗಿದ್ದಾನೆ. ಹಾಗಾಗಿ ಸಕಲ ಶರೀರಗಳಲ್ಲಿಯೂ ಸಾಕ್ಷಿ ಸ್ವರೂಪದಿಂದ ಇರ್ತೇನಂತ ತಿಳ್ಕೊಂಡಾನೆ. ಯಾಕಂದ್ರೆ ಏನು ಒಳಗಡೆ ಇರುವಂಥ ಚೈತನ್ಯ ಹೆಂಗೈತಂದ್ರೆ ಸಕಲ ಜೀವರಾಶಿಗಳಲ್ಲಿರುವಂಥದ್ದು ಒಂದೇ ಚೈತನ್ಯ. ಎಲ್ಲ ಯಾಕಂದರೆ ಶರೀರ ಭಿನ್ನ ಭಿನ್ನ ಆಗಿರ್ಬೋದು, ಉಪಾದಿಯಿಂದ ಶರೀರಗಳು ನಾನಾ ರೀತಿಯಿಂದ, ಅದಕ್ಕೆ ಉದ್ಬೀಜ ಸ್ವೇದಜ ಅಂಡಜ ಜರಜ ರೂಪದಿಂದ ಭಾಳಷ್ಟು ಶರೀರಗಳು ಬಂದಾವಂದ್ರೂ ಕೂಡ ಅವೆಲ್ಲವುಗಳಲ್ಲಿ ಇರುವಂಥ ಆತ್ಮ ಚೈತನ್ಯ ಒಂದೇ ಇರುವಂಥದ್ದು. ಈ ರೀತಿ ತಿಳ್ಕೊಂಡಿರ್ತಾನಂತ. ಅದರಿಂದ ಸಾರ್ವಭೌಮ ರಾಜನೇ ಮೊದಲು ಮಾಡಿಕೊಂಡು ನೋಡ್ರಿ, ಅಂಥ ದೊಡ್ಡ ರಾಜನೇ ಮೊದಲು ಮಾಡಿಕೊಂಡು ಈ ಗಂಧರ್ವ ಮತ್ತು ದೇವಗಂಧರ್ವ ಅಂತ ಬರ್ತಾವೆ, ಮತ್ತು ಪಿತೃಗಳು, ಅಜಾನಜ ದೇವತೆಗಳು, ಕರ್ಮದೇವತ ಮತ್ತು ಬೃಹಸ್ಪತಿ ಪ್ರಜಾಪತಿವರೆಗೂ ಇಂದ್ರ, ಇವೆಲ್ಲ ಒಬ್ರಿಗಿಂತಲೂ ಒಬ್ಬರ ಆನಂದ 100 ಪಾಲು ಹೆಚ್ಚದವಂತ ನೋಡ್ರಿ. ಗಂಧರ್ವ ಆನಂದಕ್ಕಿಂತ ದೇವಗಂಧರ್ವನ ಆನಂದ ಸುಖ ಜಾಸ್ತಿ ಐತೆ, ಆನಂದ ಜಾಸ್ತಿ ಇದೆ. ಪಿತೃಗಳು ಗಂಧರ್ವ ಅಂದರೆ ದೇವಗಂಧರ್ವಕ್ಕಿಂತ ಪಿತೃಗಳ ಆನಂದ ಜಾಸ್ತಿ ಐತೆ. ಪಿತೃಗಳ ಆನಂದಕ್ಕಿಂತ ಅಜಾನಜ ದೇವತೆಗಳ ಆನಂದ ಜಾಸ್ತಿ ಐತೆ. ದೇವತಾ ಇಂದ್ರ ಬೃಹಸ್ಪತಿ ಪ್ರಜಾಪತಿ ಇವರೆಲ್ಲ ಏನು ಅದರಲ್ಲ, ಇವರೆಲ್ಲರೂ ಆನಂದಗಳು ಒಬ್ರಿಗಿಂತ ಒಬ್ರದ್ದು ಜಾಸ್ತಿ ಐತೆ. ಅಂದ್ರೆ ಒಬ್ರಿಗಿಂತಲೂ ಒಬ್ಬರ ಆನಂದವು 100 ಪಾಲು ಜಾಸ್ತಿ ಐತಂತ ನೋಡ್ರಿ. ಆದ್ರೆ ಇವ್ರುಗಳ ಆತ್ಮರೂಪ ಬ್ರಹ್ಮ ತಾನಾಗಿರೋದ್ರಿಂದ ಇವೆಲ್ಲವೇನು ಆನಂದ ಇಷ್ಟ ಆದಂದರೂ ಕೂಡ ಇವ್ರುಗಳ ಆತ್ಮರೂಪ ಏನೈತೆ ಬ್ರಹ್ಮನು ತಾನಾಗಿರೋದ್ರಿಂದ ಇವೆಲ್ಲವುಗಳ ಒಂದು ಒಳಗಡೆ ಇರುವಂಥ ಆತ್ಮರೂಪ ಬ್ರಹ್ಮನೇ ತಾನಾಗಿದ್ದಾನೆ. ಪರಬ್ರಹ್ಮ ಏನೈತಲ್ಲ ಆ ಬ್ರಹ್ಮನೇ ತಾನಾಗಿರೋದ್ರಿಂದ ಜ್ಞಾನಿಯು ಈ ಸರ್ವರ ಸುಖವನ್ನು ಅನುಭವಿಸ್ತಾನೆ, ಅಂದ್ರೆ ಅನುಭವಿಸುವಂಥವನು ಅಂತ ಹೇಳುವಂಥದ್ದು. ಅದಕ್ಕೆ ಇಲ್ಲಿ ಭಾಳಷ್ಟು ವಿಷಯಗಳನ್ನು ಹೇಳುತ್ತಾರೆ. ಈಗ ವಿಷಯ ಕಾಮರಹಿತನಾಗಿರುವಂಥವನು ಶ್ರೋತ್ರಿಯ ಬ್ರಹ್ಮನಿಷ್ಠ. ಯಾಕಂದ್ರೆ ಅದು ಯಾವ ಒಂದು ವಿಷಯ ಅಪೇಕ್ಷೆಗಳು ಇವು ಯಾವ ಇರಂಗಿಲ್ಲ ತಗ.
ಅಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಎಲ್ಲವನ್ನ ಮೀರಿರ್ತಾನೆ. ಅದಕ್ಕೆ ಹೇಳ್ತಾರೆ ವಿಕೃತಿ ರೂಪ ವಿಶ್ವ ದೃಶ್ಯವೆಲ್ಲವನ್ನು ತೂರಿ ಪ್ರಕೃತಿ ಮಾಯಗಳನ್ನೇ ಮೀರಿ ಸುಕೃತಾದಿ ಕರ್ಮ ವಾಸನೆ ರಸವಾರಿ ಪ್ರಕಟ ಬಿಂದು ಶಿಖರಿಯ ನೇರಿ ಅಂತ ಹೇಳ್ತದೆ. ಶಿಖರಿಯ ನೇರಿ ಅವೆಲ್ಲವನ್ನ ತೂರಿ ಬಿಟ್ಟಿರ್ತಾನ. ತೂರಿ ವಿಕೃತಿ ರೂಪ ವಿಶ್ವ ಎಲ್ಲವನ್ನ ತೂರಿಬಿಟ್ಟು ಅಂಥ ಒಂದು ಮೇಲ್ಮಟ್ಟದ ಮೆಟ್ಟಿಲು ಹತ್ತಿರ್ತಾನಂತ. ಅದಕ್ಕೆ ಈ ರೀತಿ ಬ್ರಹ್ಮನಿಷ್ಠನು ಪರಬ್ರಹ್ಮ ಸ್ವರೂಪದಿಂದ ಇರ್ತಾನತ್ತ. ಯಾವುದೇ ಒಂದು ನಿಮಿತ್ತ ಇಲ್ಲದೆ, ಯಾವುದೇ ಒಂದು ಕರ್ಣಗಳ ಅಪೇಕ್ಷೆ ಇಲ್ಲದೆ ಆತ ಹೆಂಗದನ ಈ ಸೂರ್ಯ ಪ್ರಕಾಶದಂತೆ. ಸೂರ್ಯ ಬರ್ತಾನಂದ್ರೆ ಎಲ್ಲ ಕಡೆ ಪ್ರಕಾಶ ಬೀರ್ತಾನೆ, ಎಲ್ಲ ಕಡೆ ಕಿರಣಗಳು ಬೀರ್ತಾವಲ್ಲ. ಅದರಂಗ ಸೂರ್ಯನ ಪ್ರಕಾಶದಂತೆ ಸರ್ವ ಸುಖಗಳನ್ನು ಉಪಭೋಗ ಮಾಡ್ಕೋತಾನೆ. ಯಾರು? ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ನೋಡ್ರಿ. ಅಂದ್ರೆ ಆತ ಹೆಂಗದನ ಈ ನಮ್ಮಗಳಂಗ ಈ ದೇಹಾತ್ಮ ಬುದ್ಧಿ ಆತಗೆ ಐತೇನು. ಮತ್ತು ಇದೇ ಥರ ಮಾಡಬೇಕು ಧರ್ಮ ನಿಮಿತ್ತವಾದಂಥ ಇಂತಹ ಒಂದು ಪ್ರಾಪ್ತವಾದಂಥ ಏನು ಈ ಪುತ್ರ ಧನ ಕನಕ ಇವೆಲ್ಲವುಗಳ ಸುಖವನ್ನು ಕರಣಗಳ ಮೂಲಕ ಇದು ಅನುಭವಿಸ್ತಾನೇನತ್ತಂದರೆ ಇಲ್ಲ ನೋಡ್ರಿ. ನಮ್ಮಗಳಂಗೆ ಈ ಶರೀರ ಅಂತ ನಾನು ಅಂದ್ಕೊಂಡು ಶರೀರದ ಕರ್ಣೇಂದ್ರಿಯಗಳ ಮೂಲಕ ಇಂಥ ಸುಖವನ್ನು ಅನುಭವಿಸ್ತಾನೇನೋ ಅಂತಂದರೆ ಇಲ್ಲ. ಅದರಿಂದ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಆತನ ಆನಂದ ಹೆಂಗೈತಪ್ಪ ಅಂದ್ರೆ ಪರಮಾನಂದ, ಪರಿಪೂರ್ಣವಾಗಿರುವಂಥ ಆನಂದ. ಅದಕ್ಕಾಗಿ ಅಂತಹ ಗುರು, ಬ್ರಹ್ಮನಿಷ್ಠನಾದಂಥ ಗುರು ಸರ್ವ ಸುಖದಿಂದ ಆತ ಚಂದ ಶೋಭಾಯಮಾನವಾಗಿ ತೋರ್ತಾನ ಅನ್ನುವಂಥದ್ದೇ ಸರಿ ಐತಪ್ಪ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಹೇಳ್ತಾರೆ, ಜ್ಞಾನಿಯು ಬ್ರಹ್ಮ ರೂಪದಿಂದ ಸಕಲ ಶರೀರಗಳಲ್ಲಿ ಸಾಕ್ಷಿ ರೂಪದಿಂದಿದ್ದು. ಜ್ಞಾನಿ ಪರಬ್ರಹ್ಮ ರೂಪದಿಂದ ಎಲ್ಲ ಶರೀರಗಳಲ್ಲಿ ಸಾಕ್ಷಿ ರೂಪದಿಂದ ಅದಾನಪ್ಪ. ಮತ್ತು ಸರ್ವರ ವಿಷಯ ಸುಖವನ್ನು ಹೊಂತಾನನ್ನುವಂಥದ್ದು ಇದು ಯಾಕೆ ಲೋಕಕ್ಕೆ ಸ್ವಲ್ಪ ಅನುಭವಕ್ಕೆ ವಿರೋಧ ಆಗ್ತದಲ್ಲ ಗುರುಗಳೇ. ಪ್ರಶ್ನೆ ನೋಡ್ರಿ ಹೆಂಗೆ ಕೇಳ್ತಾರೆ ಅವರು. ಜ್ಞಾನಿ ಪರಬ್ರಹ್ಮ ರೂಪದಿಂದ ಎಲ್ಲ ಸಕಲ ಶರೀರಗಳಲ್ಲಿ ಸಾಕ್ಷಿ ರೂಪದಿಂದ ಅದಾನ ಇರುವಂಥದ್ದು. ಆದರೆ ಸರ್ವರ ವಿಷಯ ಸುಖವನ್ನು, ಎಲ್ಲರ ಬಳಿ ವಿಷಯ ಸುಖ ಏನು ಅನುಭವಿಸ್ತಾರಲ್ಲ, ಅವೆಲ್ಲರ ಸರ್ವ ಸುಖವನ್ನು, ವಿಷಯ ಸುಖವನ್ನು ಹೊಂದ್ತಾನಂತ ಹೇಳುವಂಥದ್ದಕ್ಕೆ ಅದು ವಿರೋಧ ಆಗ್ತದಲ್ಲ ಗುರುಗಳೇ ಆ ಮಾತು. ಮತ್ತು ಎಲ್ಲರ ವಿಷಯದ ಸುಖವನ್ನು ಅನುಭವಿಸ್ತಾನೆ ಅನ್ನುವಂಥದ್ದಕ್ಕೆ ವಿರೋಧ ಆಗ್ತದಲ್ಲ ಈ ಮಾತು ಅಂತ ಕೇಳಿದ್ರು ಕೂಡ ಅದಕ್ಕೆ ಸಮಾಧಾನ ಹೇಳ್ತಾರೆ. ಲೋಕದಲ್ಲಿ ಒಬ್ಬ ಧನಿಕನಿಗೆ 10 ಮಂದಿ ಪುತ್ರರು ಅದಾರಪ್ಪ. ಒಬ್ಬ ಶ್ರೀಮಂತನಿಗೆ ಹೆಂಗದಾರ 10 ಮಂದಿ ಮಕ್ಕಳು ಅದಾರ. ಅವ್ರು ಸ್ವಲ್ಪ ಬುದ್ಧಿವಂತರಾಗಿಬಿಟ್ಟು ಬೇರೆ ದೇಶಕ್ಕೆ ಹೋಗಿ ವ್ಯಾಪಾರ ಮಾಡೋಕ್ಕೆ ಶುರು ಮಾಡಿದರು. ಸ್ವಲ್ಪ ದಿವಸಗಳಲ್ಲಿ ಅವ್ರು ಕೋಟ್ಯಾಧೀಶರಾಗಿಬಿಟ್ರು. ಅಲ್ಲೇ ಮನೆ ಕಟ್ಕೊಂಡು ಭಾಳಷ್ಟು ಖುಷಿಯಿಂದ ವಾಸ ಮಾಡೋಕ್ಕೆ ಶುರು ಮಾಡಿದರು. ಪುತ್ರರು ನಾವು ಸುಖಿಯಾಗಿ ಇದ್ದೇವೆ, ಕೋಟಿ ಕೋಟಿ ಹಣವನ್ನು ಸಂಪಾದನೆ ಮಾಡಿದ್ದೀವಿ ಅಂತ ತಂದೆಗೆ ತಿಳಿಸ್ತಿದ್ರು. ಅಪ್ಪ ನಮಗೇನು ಕಡಿಮೆ ಇಲ್ಲಪ್ಪ, ನಾವು ಈ ಕಡೆ ಬಂದಿದ್ದೀವಿ, ಕೋಟಿ ಕೋಟಿ ಹಣ ಮಾಡಿಕೊಂಡು ನಾವು ಸುಖವಾಗಿದ್ದೀವಪ್ಪ ಅಂತೇಳ್ಬಿಟ್ಟು ತಂದೆಗೆ ಅವರು ತಿಳಿಸಿ ಹೇಳ್ತಿದ್ರು. ಪುತ್ರರು ಸುಖವಾಗಿ ಇದ್ದಾರಪ್ಪ ಅಂತ ಅದನ್ನು ನೋಡಿ ತಂದೆಯು ಪತ್ರದ ಮೂಲಕ ಅವ್ರು ತಿಳಿಸ್ತಿದ್ರಲ್ಲ, ಅದನ್ನು ತಿಳ್ಕೊಂಡು ನಾನು 100 ಕೋಟಿ ರೂಪಾಯಿ ನಾನು ಶ್ರೀಮಂತನ ಇದ್ದೀನಿ ಅಂತ ತನ್ನ ಮನದಲ್ಲಿ ತಾನೇ ಸಂತೋಷ ಪಡ್ತಾ ಇದ್ದ. ಮಕ್ಕಳು ದುಡ್ದಿದ್ದಾರೆ, ಮಕ್ಕಳೆಲ್ಲ ಸಂಪತ್ತು ಆಸ್ತಿ ಅದೆಲ್ಲ ಇಷ್ಟು ಮಾಡಿವಪ್ಪ, ಭಾಳಷ್ಟು ದುಡ್ಡು ಮಾಡ್ಕೊಂಡಿದ್ದೀವಪ್ಪ ಅಂತೇಳಿ ಪತ್ರ ಬರೆದುಗಳನ್ನೇ ಆತ ತಿಳ್ಕೊತಿದ್ದ. ಏನು ತಿಳ್ಕೊತಿದ್ದ ಅಂದ್ರೆ ಮಕ್ಕಳ ದೃಷ್ಟಿಯಿಂದ ನಾನು ಮಕ್ಕಳ ಒಂದು ಅವರಿಂದ ನನಗೇನಂತಂದ್ರೆ 100 ಕೋಟಿ ರೂಪಾಯಿ ನಾನು ಒಡೆಯಾಗಿದ್ದೀನಿ, ಧನಿಕನಾಗಿದ್ದೀನಿ ಅಂತ ತನ್ನ ಮನಸ್ಸಿನಲ್ಲೇ ತಾನೇ ಸಂತೋಷ ಪಡ್ತಾ ಇದ್ದ. ಆದರೆ ಇಲ್ಲಿ ಕೂಡ ಈ ಮಕ್ಕಳು ಭಾಳಷ್ಟು ಸುಖಿಯಿಂದ ಅದಾರ, ನಾನು ಸುಖಿಯಿಂದ ಇದ್ದೀನಿ ಅಂತ ಉಲ್ಲಾಸದಿಂದ ಇರ್ತಿದ್ದ. ಯಾಕಂದ್ರೆ ತನ್ನ ಮಕ್ಕಳೇ ಅಷ್ಟು ದುಡ್ಡು ಗಳಿಸ್ತಾರೆ. ಯಾರಿಗಾಗಲಿ ಮಕ್ಕಳು ಚೆನ್ನಾಗಿ ದುಡ್ಡು ಮಾಡ್ತಾಯಿದ್ರು, ಒಂದು ಲೆಕ್ಕದಾಗ ಇದ್ದರು, ಭಾಳಷ್ಟು ದುಡ್ಡು ಸಂಪಾದನೆ ಮಾಡ್ತಿದ್ರು, ಆಸ್ತಿ ಮಾಡ್ಕೊಳ್ತಿದ್ರು ಅಂತಾರೆ. ಅವ್ರು ಮಾಡ್ಕೊಳ್ಳೋದು ನೋಡಿಬಿಟ್ಟು ತಂದೆ ಆದಂಥವ್ರು ಖುಷಿ ಪಡ್ತಾನೆ, ಉಲ್ಲಾಸದಿಂದ ಇದ್ದಾತ.
ಪುತ್ರರಿಗೂ ತನಗೂ ದೇಹ ಸಂಬಂಧವಿದ್ದರಿಂದ ನೋಡ್ರಿ, ಅದಕ್ಕೆ ಪುತ್ರರಿಗೆ ತನಗೇನದಲ್ಲಿ ದೇಹ ಸಂಬಂಧವಿದ್ದುದರಿಂದ ಪುತ್ರ ಎಲ್ಲಿ ಏನು ಸಂಬಂಧ ಇಲ್ಲಿ ಐತಪ್ಪ ಅಂತಂದ್ರೆ ದೇಹ ಸಂಬಂಧದಿಂದ ನನ್ನ ಮಕ್ಕಳು ಅನ್ನುವಂಥ ಭಾವ ಮತ್ತು ಧನ ಈ ಸುಖಗಳು ನನ್ನ ಅನ್ನುವಂಥವು ಹೆಂಗೆ ಲೋಕದಲ್ಲಿ ಸುಖ ಉಳ್ಳವನಾಗಿರ್ತಾನೋ, ಮಕ್ಕಳು ನನ್ನವ್ರು ಅದಾರ, ಅವ್ರು ಸಂಪಾದನೆ ಮಾಡಿದ್ದು ನಂದೇ ಅನ್ನುವಂಥದ್ದು, ಅವ್ರ ಸುಖನೇ ನನ್ನ ಸುಖ ಅನ್ನುವಂಥದ್ದು, ಇದೆಲ್ಲ ಹೇಳ್ತಾರೆ ಸುಖ. ಇವುಗಳು ನನ್ನವೂ ಅದಾವಂಥ ತಂದೆ ಹೆಂಗೆ ಆ ಜಗತ್ತಿನೊಳಗೆ ಸುಖವಾಗಿರ್ತಾನೆ. ಮಕ್ಕಳು ಎಲ್ಲ ಗಳಿಸಿದಾರಪ್ಪ, ಮಾಡಿದಾರಪ್ಪ, ಅವ್ರು ಸಂತೋಷವಾಗಿ ಅದಾರಪ್ಪ, ನಾನು ಸಂತೋಷವಾಗಿ ಅದೀನಿ ಅಂತ ಒಬ್ಬ ತಂದೆ ಹೇಳ್ತಾನಲ್ಲ, ಆ ರೀತಿ ಅವರೆಲ್ಲರ ನೋಡ್ಕೊಂಡು ಈತ ಸುಖದಿಂದ ಕೂಡಿರ್ತಾನಲ್ಲ. ಅದ್ರಂಗೆ ಜ್ಞಾನಿ ಕೂಡ ಏನು ಮಾಡ್ತಾನಂದ್ರೆ ಪ್ರತಿ ಶರೀರದಲ್ಲಿಯೂ ನೋಡ್ರಿ, ಪ್ರತಿ ಶರೀರದಲ್ಲೂ ಸಾಕ್ಷಿ ಚೈತನ್ಯ ರೂಪದಿಂದ ಅಭೇದ ರೂಪ ಸಂಬಂಧ ಉಳ್ಳಂಥವನಾಗಿರ್ತಾನ. ಅಂದ್ರೆ ಸಕಲ ಜೀವರಾಶಿಗಳಲ್ಲಿರುವಂಥ ಆತ್ಮ ಚೈತನ್ಯ ನಂದು, ನಾನು ಬೇರೆಲ್ಲ, ಆ ಚೈತನ್ಯ ಬೇರೆಲ್ಲ ಅಂತ ಅಭೇದ ಭಾವ ಉಳ್ಳಂಥವನಾಗಿರ್ತಾನೆ ಜ್ಞಾನಿ. ಶರೀರಗಳನ್ನು ತೆಗೆದಾಕಿರ್ತಾನೆ, ಇವೇನು ಉಪಾಧಿಗಳನ್ನು ತೆಗೆದಾಕಿರ್ತಾನೆ. ಒಳಗಡೆ ಆತ್ಮ ಚೈತನ್ಯ ಮಾತ್ರ ಅದು ನಾನು ಬೇರೆಲ್ಲ, ಅದು ಬೇರೆ. ಅದಕ್ಕೆ ಸಕಲ ಜೀವರಾಶಿಗಳಲ್ಲಿ ತನ್ನ ಸ್ವರೂಪವನ್ನು ಕಾಣ್ತಾನತ್ತ. ಅಂದ್ರೆ ಚೈತನ್ಯ ರೂಪದಿಂದ ಅಭೇದ ರೂಪ ಸಂಬಂಧ ಉಳ್ಳಂಥವನಾಗಿರ್ತಾನತ. ಅದರಿಂದ ಆತಗೆ ಎಲ್ಲ ಸುಖಗಳು ತನ್ನ ಸುಖಗಳಂತ ತಿಳಿದು, ಅವರೆಲ್ಲರ ಸುಖಗಳು ತನ್ನ ಸುಖಗಳು ಅಂತ ತಿಳಿದು ಸರ್ವ ಸುಖದಿಂದ ಇರುವಂಥದ್ದು ಯೋಗ್ಯವಾಗಿರುವಂಥದ್ದು. ಎಲ್ಲರ ಸುಖಗಳು ನನ್ನ ಸುಖನೇ ಅನ್ನುವಂಥ ತಿಳ್ಕೊಂಡು ಇದು ಕೂಡ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಈ ರೀತಿಯಾಗಿ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಮತ್ತು ಕೆಲವು ಶಂಕ ಬರ್ತಾವೆ. ತಂದೆ ಪುತ್ರರ ಸುಖವನ್ನು ಅಭಿಮಾನಿಸಿದಂತೆ ದುಃಖಗಳನ್ನು ಕೂಡ ಅಭಿಮಾನಿಸ್ತಾನೆ ಅಲ್ಲ. ಈಗ ನೀವೇನು ಹೇಳಿದ್ರಿ, ತಂದೆ ಮಕ್ಕಳು ಚಂದ ರೊಕ್ಕ ಪಕ್ಕ ಗಳಿಸಿದ್ರಂತಂದ್ರೆ, ಭಾಳಷ್ಟು ಗಳಿಸಿದಾರ, ನನಗೂ ಕಡಿಮೆ ಇಲ್ಲ, ನನ್ನ ಮಕ್ಕಳು ಇಷ್ಟು ಶ್ರೀಮಂತರಂತ ಏನು ಅಭಿಮಾನ ಪಡ್ತಾನಲ್ಲ, ಸುಖದಿಂದ ಅದಾರ ಅಂತ ಏನು ಅಭಿಮಾನ ಪಡ್ತಾನಲ್ಲ, ಅದೇ ರೀತಿ ದುಃಖಗಳನ್ನು ಕೂಡ ಅಭಿಮಾನಿಸ್ತಾನತ. ಯಾಕಂದ್ರೆ ಆ ಮಕ್ಕಳಿಗೆ ಏನಾರು ಆದಗಳನ್ನೇ ಮತ್ತು ಕಷ್ಟ ಆಗ್ತಿದ್ದಿಲ್ಲ ತಂದೆಗೆ, ಅವ್ರಿಗೆ ಹಿಂಗಾಗ್ಯದ್ರಿ ಪಾಪ, ಮಕ್ಕಳಿಗೆ ಹಿಂಗಾಗ್ಯದಂತ ಆತ ಎಷ್ಟು ಅನುಭವಿಸ್ತಾನೆ ಕಷ್ಟ, ಅದೇ ದುಃಖಗಳನ್ನು ಅನುಭವಿಸ್ತಾನೆ. ಅದೇ ರೀತಿ ಜ್ಞಾನಿ ಪ್ರತಿಯೊಂದು ಶರೀರದಲ್ಲಿ ಆಗುವಂಥ ದುಃಖವನ್ನು ಅನುಭವಿಸ್ತಾನೆ ಅಂತ ಹೇಳಬೇಕಾಗ್ತದೆ. ಬರೀ ಸುಖವನ್ನು ಮಾತ್ರ ಅನುಭವಿಸ್ತಾನೆ ಅಂತ ಹೇಳುವಂಥದ್ದಿಲ್ಲ. ಒಬ್ಬ ತಂದೆ ಮಕ್ಕಳ ಒಂದು ಗಳಿಸಿದ್ದು ದುಡ್ಡು ಅದು ಸಂಪಾದನೆ ಮಾಡಿದ್ದು ನೋಡಿ ಹೀಗೆ ಯಾವ ರೀತಿ ಹೇಳ್ತಾನೋ, ಅದೇ ರೀತಿ ಅವ್ರಿಗೆ ಬಂದಂಥ ದುಃಖ ಕೂಡ ನನಗಾಗ್ಯದಂತ ಹಂಗೆ ಹೇಳ್ತಾನತ್ತ. ಅವ್ರಿಗೆ ದುಃಖ ಆಗ್ಯದ್ರಿ, ನನಗೂ ದುಃಖ ಆಗ್ಯದಂತಲೂ ಹೇಳ್ತಾನೆ. ಅದೇ ರೀತಿ ಕೂಡ ಇಲ್ಲಿ ಪ್ರತಿಯೊಂದು ಶರೀರದಲ್ಲಿ ಆಗುವಂಥ ಏನು ದುಃಖವನ್ನು ಯಾರು ಅನುಭವಿಸ್ತಾನಂತ ಹೇಳಬೇಕಾಗ್ತದೆ ನೋಡಿ. ಇದನ್ನು ಎಲ್ಲ ಸರ್ವ ಶರೀರಗಳಲ್ಲಿರುವಂಥ ಆತ್ಮ ಚೈತನ್ಯವೇ ನಂದು ಅಂತ ಏನು ಸುಖ ಪಡ್ತಾ ಇದ್ದಾನಲ್ಲ ಜ್ಞಾನಿ, ಸರ್ವ ದೇಹಗಳಲ್ಲಿ ಆಗ್ತಾ ಇರುವಂಥ ಒಂದು ದುಃಖ ಕೂಡ ಆಗ್ತದಲ್ಲ, ಆ ದುಃಖ ಕೂಡ ನನಗಾಗ್ಯದಂತ ಅಭಿಮಾನ ಪಡಬೇಕಾಗ್ತದೆ, ಅನುಭವಿಸ್ಬೇಕಾಗ್ತದೆ. ದುಃಖ ನನಗೆ ಆದಂಥ ಅನುಭವಿಸ್ಬೇಕಾಗ್ತದೆ. ಈ ರೀತಿ ಹೇಳಬೇಕಾಗ್ತದಲ್ಲ ಗುರುಗಳೇ. ಹೀಗೆ ಹೇಳಿದ್ರೆ ಜಗತ್ತಿನಲ್ಲಿ ಸರ್ವ ದುಃಖಗಳು ಈತನೇ ಉಪಭೋಗ ಮಾಡ್ತಾನಂತ ಹೇಳಬೇಕಾಗ್ತದೆ. ಬರೀ ಸುಖ ಅನ್ನುವಂಥದ್ದು ಆತ್ಮ ಚೈತನ್ಯ ಅನ್ನುವಂಥದ್ದು ಒಂದೇ ಅಲ್ಲ, ಆತ ದುಃಖವನ್ನು ಕೂಡ ಅನುಭವಿಸುವಂಥದ್ದಾಗ್ತದೆ. ಅದಕ್ಕೆ ತನ್ನ ದುಃಖದ ನಿವೃತ್ತಿ ದಶೆಯಿಂದ ಈ ಜ್ಞಾನಿಯಾಗಿ ಪುನಃ ಅನ್ಯರ ದುಃಖಗಳನ್ನು ತಾನು ಅನುಭವಿಸ್ಬೇಕಾದ್ರೆ ತನ್ನ ದುಃಖ ನಿವೃತ್ತಿ ಆಗ್ಯದ. ಈಗ ತಾನು ಆ ದುಃಖದಿಂದ ನಿವೃತ್ತಿ ಪಡ್ಕೊಂಡು ಅನ್ಯರ ಒಂದು ನೋಡ್ರಿ ದುಃಖಗಳಿಗೆ ತಾನು ಹೊಣೆ ಆಗಬೇಕಾಗ್ತದೆ, ಅನ್ಯರ ದುಃಖಗಳನ್ನು ತಾನು ಅನುಭವಿಸ್ಬೇಕಾಗ್ತದೆ. ಇದು ಅನರ್ಥ ಆಗ್ತದಲ್ಲ ಗುರುಗಳೇ. ಇದು ಹೀಗಾದಮೇಲೆ ಅಲ್ಲಿ ಏನು ದುಃಖನೇ ಆದ ಅದಗೂ ಕೂಡ ಅಂತ ಹೇಳಬೇಕಾಗ್ತದೆ. ಗತಿ ಏನು ಅಂತ ಕೇಳ್ತಾರೆ ಅವರು. ಯಾಕಂದರೆ ಎಲ್ಲರ ಒಂದು ಶರೀರದಲ್ಲೇ ಆಚೆ ಸುಖವನ್ನು ಮಾತ್ರ ಜ್ಞಾನಿ ನೋಡ್ತಾನಂದ್ರೆ ಮತ್ತು ದುಃಖವನ್ನು ಕೂಡ ಅದಕ್ಕೆ ಆಗ್ಬಹುದಲ್ಲ ಅನ್ನುವಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ ಅವರು. ಅದಕ್ಕೆ ಉತ್ತರ ಹೇಳ್ತಾರೆ. ದೃಷ್ಟಾಂತದಲ್ಲಿ ಸರ್ವ ಅಂಶಗಳನ್ನು ಗ್ರಹಣ ಮಾಡಬಾರ್ದು. ಯಾಕಂದರೆ ಒಂದನ್ನೇ ಗ್ರಹಣ ಮಾಡಬೇಕು. ಈಗ ಅವ್ರಿಗೆ ಸುಖನೂ ಇರ್ತದೆ, ದುಃಖನೂ ಇರ್ತದೆ, ಎಲ್ಲ ಶರೀರಗಳಲ್ಲಿರುವಂಥ ಒಂದು ಸುಖ ದುಃಖಗಳ ಇರ್ತದೆ. ಅದರಲ್ಲಿ ಹೋಗಿ ನಾವು ಎಲ್ಲವನ್ನು ಸ್ವೀಕಾರ ಮಾಡ್ತೀವಿ ಅಂದ್ರೆ ಹಂಗೆ ಬರೋಂಗಿಲ್ಲ. ಅದು ಹೆಂಗೆ ಬರ್ತದೆ ಅಂದ್ರೆ ಈ ದೃಷ್ಟಾಂತದಲ್ಲಿ ಹೇಳಿದ ಪ್ರಕಾರ ಸರ್ವ ಅಂಶಗಳನ್ನು ಗ್ರಹಣ ಮಾಡಬಾರ್ದು, ಏಕಾಂಶವನ್ನು ಮಾಡಬೇಕು. ಆದರೂ ಚಿಂತೆ ಇಲ್ಲ ಅಂದರೂ ಕೂಡ ದೃಷ್ಟಾಂತದಿಂದ
ನಿನಗೆ ಹೇಳ್ತೀನಿ ಕೇಳಪ್ಪ ಅಂತ ನೋಡು. ದೃಷ್ಟಾಂತ ಕೊಟ್ಟು ಹೇಳ್ತೀನಿ ನಿನಗೆ, ಕೇಳು, ಚೆನ್ನಾಗಿ ಕೇಳು. ತಂದೆ ಪುತ್ರರ ಸುಖ ದುಃಖಗಳನ್ನು ಅಭಿಮಾನಿಸ್ತಾನೆ, ಹೌದಿಲ್ಲ? ಸುಖವನ್ನು ಮತ್ತು ದುಃಖಗಳನ್ನ ಎರಡನ್ನು ಅಭಿಮಾನಿಸ್ತಾನೆ ಒಬ್ಬ ತಂದೆ ಮಕ್ಕಳದು. ತಾನು ಸುಖಿ ದುಃಖಿ ಆಗುವಂತೆ, ಅವ್ರಿಗೇನು ದುಃಖ ಇತ್ತಂದ್ರೆ ದುಃಖಿ ಆಗ್ತಾನೆ, ಸುಖಿ ಇತ್ತಂದ್ರೆ ಸುಖಿ ಆಗ್ತಾನೆ ಒಬ್ಬ ತಂದೆ. ಯಾಕೆ ಅದೇ ರೀತಿ ಅನ್ಯರ ಸುಖ ದುಃಖಗಳನ್ನು ಯಾಕೆ ಆತ ಅಭಿಮಾನ ಮಾಡಂಗಿಲ್ಲ? ಹೌದಲ್ಲ? ಯಾಕಂತಂದ್ರೆ ಅನ್ಯರ ಸುಖ ದುಃಖಗಳನ್ನು ಅಭಿಮಾನ ಮಾಡಂಗಿಲ್ಲ, ಯಾಕಂದ್ರೆ ಅಲ್ಲಿ ದೇಹ ಸಂಬಂಧ ಇಲ್ಲ, ಅದಕ್ಕೆ ಅಭಿಮಾನಿಸಿಲ್ಲ ಅಂತ ನೀನು ಹೇಳ್ಬೋದು. ಅವರು ಯಾಕಂದರೆ ಇಲ್ಲಿ ಮಕ್ಕಳು ತಂದೆ ನಡುವೆ ದೇಹ ಸಂಬಂಧದ ಅಥವಾ ಅವ್ರ ಕಷ್ಟ ಸುಖ ದುಃಖಗಳು ಈತನ ಅನುಭವಿಸ್ತಾನಂತ ಅನ್ಬೋದು. ಬೇರೆದವ್ರ ಕಷ್ಟ ಸುಖ ದುಃಖಗಳು ಕೂಡ ಅನುಭವಿಸ್ತಾನೆ ಅಂದರೆ ಅದನ್ನ ಅನುಭವಿಸೋಕ್ಕಾಗಂಗಿಲ್ಲ. ಯಾಕೆ ಅನುಭವಿಸಲ್ಲ ಅಂದರೆ ದೇಹ ಸಂಬಂಧ ಇಲ್ಲ ಅಲ್ಲಿ. ಅದಕ್ಕಾಗಿ ನೀನು ಈ ರೀತಿ ದೇಹ ಸಂಬಂಧವಿಲ್ಲದ್ರಿಂದ ಯಾಕಂದ್ರೆ ಅಭಿಮಾನ ಮಾಡಲಿಕ್ಕೆ ಅದು ಸರಿ ಅಲ್ಲ, ಅದು ಹೇಳಿಕ್ಕೆ ಬರಲ್ಲ ಅಂತ ನೀನು ಹೆಂಗೆ ಹೇಳ್ತೀಯೋ ಹಾಗೆ ಜ್ಞಾನಿಯು ಚೈತನ್ಯ ಸಂಬಂಧವಾದ ಸುಖವನ್ನು ಮಾತ್ರ ಅನುಭವಿಸ್ತಾನೆ. ಜ್ಞಾನಿ ಏನು ಮಾಡ್ತಾನೆ? ಚೈತನ್ಯ ಸಂಬಂಧವಾದಂಥ ಸುಖವನ್ನು ಮಾತ್ರ ಅನುಭವಿಸ್ತಾನೆ, ಅಂದ್ರೆ ಅಭಿಮಾನ ಮಾಡ್ತಾನೆ. ದುಃಖ ಹೆಂಗೈತಪ್ಪ? ದುಃಖ ಅಂದ್ರೆ ಮಾಯ ಸಂಬಂಧದ್ದು. ಚೈತನ್ಯ ಸಂಬಂಧವಾದಂಥದ್ದು ಸುಖ, ಗೊತ್ತಾಯ್ತಲ್ಲ? ದುಃಖ ಸಂಬಂಧವಾದಂಥದ್ದು ಮಾಯೆ. ಈ ಮಾಯ ಸಂಬಂಧವಾದ್ರಿಂದ ಇದನ್ನು ಅನುಭವಿಸುವಂಥದ್ದಿಲ್ಲ. ದುಃಖ ಅನ್ನುವಂಥದ್ದು ಪ್ರತಿಯೊಬ್ಬರ ಒಂದು ಸುಖ ದುಃಖಗಳು ಇರ್ತವೆ. ಸುಖ ಸಂಬಂಧವಾದಂಥದ್ದು ಚೈತನ್ಯಕ್ಕೆ ಸಂಬಂಧಪಟ್ಟದ್ದು, ಅದರ ದುಃಖ ಸಂಬಂಧ ಮಾಯೆಗೆ ಸಂಬಂಧಪಟ್ಟದ್ದು. ಹೀಗಾಗಿ ಮಾಯ ಸಂಬಂಧವಾದ್ದರಿಂದ ಇದನ್ನು ಅನುಭವಿಸುವುದಿಲ್ಲ. ಮತ್ತು ಅಜ್ಞಾನ ಕಾಲದಲ್ಲಿ ದೇಹದೊಡನೆ ಏನಾದ್ರೆ ಅಜ್ಞಾನ ಕಾಲದಲ್ಲಿ ದೇಹದೊಡನೆ ತಾಧ್ಯಾತ್ಮ ಹೊಂದಿ ಅಂದ್ರೆ ಅಜ್ಞಾನದಿಂದ ಕೂಡ್ಕೊಂಡು ಅಲ್ಲಿ ದುಃಖಿಯಾಗಿರ್ತಾನೆ. ಅಜ್ಞಾನ ಕಾಲದಲ್ಲಿ ಏನಾಗ್ತದದ, ಈ ದೇಹದೊಡನೆ ಹೊಂದ್ಕೊಂಡು ಬಿಟ್ಟಿರ್ತಾನೆ, ಬೆರೆತು ಬಿಟ್ಟು ಅಲ್ಲಿ ಅಜ್ಞಾನದಿಂದ ದುಃಖಿಯಾಗಿರ್ತಾನತ. ಜ್ಞಾನ ಕಾಲದಲ್ಲಿ ಇದೇ ದೇಹದಲ್ಲಿ ದುಃಖವಾದರೂ ಕೂಡ ನೋಡ್ರಿ, ಆ ದೇಹದೊಡನೆ ತಾಧ್ಯಾತ್ಮ ಭಾವ ಹೊಂದಿ ಅಲ್ಲಿ ಏನಾಗಿರ್ತಾನತ್ತ, ಅಧ್ಯಾಸಯುಕ್ತನಾಗಿರ್ತಾನೆ, ಅಂದರೆ ಅಜ್ಞಾನದಿಂದ ಕೂಡ್ಕೊಂಡಿರ್ತಾನೆ, ಅದಕ್ಕಾಗಿ ಅಲ್ಲಿ ದುಃಖಿಯಾಗಿರ್ತಾನೆ. ಜ್ಞಾನ ಕಾಲದಲ್ಲಿ ಇದೇ ದೇಹದಲ್ಲಿ ದುಃಖವಾದರೂ ಕೂಡ ಈ ದುಃಖವನ್ನು ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾರೆ ನೋಡ್ರಿ. ಯಾವಾಗ ಜ್ಞಾನದಕ್ಕಿಂತ ಮುಂಚೆ ಆತ ದುಃಖಿಯಾಗಿರ್ತಾನೆ, ಯಾಕಂದ್ರೆ ಅಜ್ಞಾನದಿಂದ. ಯಾಕೆ ಅಜ್ಞಾನ ಅಂದರೆ ಶರೀರ ನಾನು ಅಂತ ತಿಳ್ಕೊಂಡಿದ್ದಾನೆ, ಶರೀರ ನಂದು ಅಂತ ತಿಳ್ಕೊಂಡಿದ್ದಾನೆ, ಇದ್ರಾಗ ಬೆರೆತು ಬಿಟ್ಟಿದ್ದಾನೆ. ಹಾಗಾಗಿಬಿಟ್ಟು ಅಲ್ಲಿ ದುಃಖ ಅಂತ ಹೇಳ್ತಾ ಇದ್ದಾನೆ. ಆದರೆ ಯಾವಾಗ ಜ್ಞಾನ ಆಗೋದಕ್ಕಿಂತ ಮುಂಚೆ, ಜ್ಞಾನ ಕಾಲದಲ್ಲಿ ಇದೇ ದೇಹದಲ್ಲಿ, ಜ್ಞಾನ ಆಗೋದಕ್ಕಿಂತ ಮುಂಚೆ ಇದೇ ದೇಹದಲ್ಲಿ ಸುಖ ದುಃಖ ದುಃಖ ಆದ್ರೆ ಭಾಳಷ್ಟು ದುಃಖಪಟ್ಟಿರ್ತಾನೆ, ಈ ಶರೀರಕ್ಕೆ ಹಿಂಗೈತೆ ಅಂತ. ಆದರೆ ಇದೇ ಶರೀರ ಜ್ಞಾನ ಆದಮೇಲೆ ಇದೇ ದೇಹದಲ್ಲಿ ದುಃಖ ಆದರೂ ಕೂಡ ಈ ದುಃಖವನ್ನು ನಂದಲ್ಲ, ಈ ದುಃಖ ನಂದಲ್ಲ, ಇದು ಸಾಕ್ಷಿ ರೂಪದಿಂದ ಆ ದುಃಖವನ್ನು ನೋಡ್ತಾನೆ ಜ್ಞಾನಿ. ಇದೇ ಶರೀರದಲ್ಲಿ ಆಗುವಂಥ ದುಃಖವನ್ನು ಸಾಕ್ಷಿ ರೂಪದಿಂದ ನೋಡ್ತಾನೆ, ಇದು ನನಗೆ ಸಂಬಂಧ ಇಲ್ಲ ಅಂತ ತಿಳ್ಕೊಂಡಿರ್ತಾನೆ. ಯಾಕಂದ್ರೆ ಈ ದುಃಖ ಏನಾರು ಇರ್ತದಲ್ಲ, ಈ ದುಃಖದಲ್ಲಿ ಇಲ್ಲಿ ದುಃಖಿ ಎಂದು ಈ ದುಃಖದಲ್ಲಿ ತಾನು ಯಾವತ್ತೂ ಬೆರೆಯಂಗಿಲ್ಲ. ಅರ್ಥ ಆಯ್ತಲ್ಲ? ಯಾಕಂದ್ರೆ ಅವಾಗೂ ಕಷ್ಟ ಬಂದಿತ್ತು. ಯಾವಾಗ ಜ್ಞಾನ ಆಗೋಕ್ಕಿಂತ ಮುಂಚೆನೂ ಈ ದುಃಖ ಇತ್ತು, ಜ್ಞಾನ ಆದಮೇಲೂ ದುಃಖ ಅದ. ವ್ಯತ್ಯಾಸಗಳು ಅಷ್ಟೇ. ಜ್ಞಾನ ಆಗೋದಕ್ಕಿಂತ ಮುಂಚೆ ಆ ಒಂದು ಅನಾತ್ಮವಾದಂಥ ಒಂದು ವಿಚಾರಗಳಲ್ಲಿ ಆತ ನಂದು ನನ್ನದು ಅಂತನ್ನುವಂಥ ಒಂದು ತಾಧ್ಯಾತ್ಮ ಭಾವ ಉಳ್ಳವನಾಗಿರ್ತಾನೆ, ಶರೀರದ ಜೊತೆ ತಾಧ್ಯಾತ್ಮ ಭಾವ ಉಳ್ಳವಾಗಿರ್ತಾನೆ. ಅದೇ ಶರೀರ ಆದ ಜ್ಞಾನ ಆದಮೇಲೆ, ಜ್ಞಾನ ಕಾಲದಲ್ಲಿ ಇದೇ ಶರೀರ, ಈ ಶರೀರದಲ್ಲಿ ಬರುವಂಥ ದುಃಖಗಳು ಇದು ನನಗೆ ಸಂಬಂಧ ಇಲ್ಲ, ನಾನು ಸಾಕ್ಷಿ ರೂಪವಾಗಿರುವಂಥವು, ನಾನು ಬೇರೆ ಇದ್ದೀನಿ ಅಂತ ಇದ್ರಾಗ ತಾಧ್ಯಾತ್ಮ ಭಾವ ಉಳ್ಳವನು ಆಗಂಗಿಲ್ಲ. ಯಾವಾಗ ಜ್ಞಾನ ಆದಮೇಲೆ ನಾನು ದುಃಖಿ ಅಂತ ದುಃಖದಲ್ಲಿ ತಾಧ್ಯಾತ್ಮ, ಯಾಕಂದ್ರೆ ನಾನು ದುಃಖಿ ಅಂತ ಅಂದ್ಕೊಳಂಗಿಲ್ಲ, ಆ ದುಃಖದಲ್ಲಿ ಅದು ತಾಧ್ಯಾತ್ಮ ಭಾವ ಒಂದಾಗಿಲ್ಲ. ಅಂದಮೇಲೆ ಅನ್ಯ ದೇಹಾದಿಗಳಲ್ಲಿರುವ ದುಃಖಗಳೊಡನೆ ಹೆಂಗೆ ತಾಧ್ಯಾತ್ಮ, ತನ್ನ ಶರೀರದಲ್ಲಿ ಸುಖ ದುಃಖಗಳಿದ್ದರೂ ಕೂಡ ಆತ ಒಂದು ದುಃಖ ಬಂದರೂ ಕೂಡ ಏನಾಗ್ತದೆ, ಸಾಕ್ಷಿ ರೂಪದಿಂದ ನೋಡ್ತಾನೆ, ಇದು ನನಗೆ ಸಂಬಂಧ ಇಲ್ಲ ಅಂತ ಅಂದಮೇಲೆ ಇನ್ನು ಆತ ಬೇರೆ ಬೇರೆ ಶರೀರಗಳಲ್ಲಿರುವಂಥ ಈ ವಿಷಯ ಸುಖಗಳಲ್ಲಿ ತಾಧ್ಯಾತ್ಮ ಹೊಂದುತ್ತಾನೆ ಅಂದ್ರೆ ಹೊಂದಂಗಿಲ್ಲ. ಅದು ಎಂದಿಗೂ ಒಂದಂಗಿಲ್ಲ, ಅದ್ರ ಕಡೆ ನೋಡೋಕ್ಕೂ ಹೋಗಂಗಿಲ್ಲ, ಅದು ಸಂಬಂಧನಿಲ್ಲ. ಅದರಿಂದ ಜ್ಞಾನಿಯು ಸುಖವನ್ನು ಮಾತ್ರ ಗ್ರಹಿಸ್ತಾನೆ,
ಹಾಂ, ದುಃಖ ಅನ್ನುವಂಥದ್ದು ಮಾಯಾ ಸಂಬಂಧವಾದಂಥದ್ದು. ಆತ ಅದನ್ನ ಕಡೆ ನೋಡಂಗಿಲ್ಲ, ಅದಕ್ಕೆ ದುಃಖವನ್ನು ಗ್ರಹಿಸಂಗಿಲ್ಲ ಜ್ಞಾನಿ. ಜೇನ ಹುಳು ಏನು ಮಾಡ್ತದ, ಜೇನು ಹುಳು ಹೂವಿನಲ್ಲಿರುವಂಥ ರಸವನ್ನು ಮಾತ್ರ ಇರ್ತದೆ ನೋಡ್ರಿ, ಹೊರ್ತು ಬೇರೆ ಏನು ಅದು ಗ್ರಹಿಸಂಗಿಲ್ಲ ಜೇನು ಹುಳು ನೋಡ್ರಿ. ಯತಿಯು ಭಿಕ್ಷವನ್ನು ಮಾತ್ರ ಗ್ರಹಿಸ್ತಾನೆ. ಯತಿ ಅಂದರೆ ಎಲ್ಲಕ್ಕಿಂತ ಶ್ರೇಷ್ಠವಾದಂಥ ಸನ್ಯಾಸಿ ಅಂತೀವಲ್ಲ, ಸನ್ಯಾಸಿ ಅದಕ್ಕಿಂತ ಶ್ರೇಷ್ಠವಾದಂಥವನು ಯತಿ. ಈತಿಗೇನು ಮಾಡೋದಪ್ಪ ಅಂದ್ರೆ ಸನ್ಯಾಸಿಗೆ ಭಿಕ್ಷವೇ ಚಂದ. ಮತ್ತು ರೊಕ್ಕ ರೂಪಾಯಿ ಆಸ್ತಿ ಸಂಪತ್ತು ಅದು ಕೊಡು ಇದು ಕೊಡಂತ ಬೇಡಬೇಕಾಗ್ತದೇನೋ ಯತಿಗಳು. ಅವ್ರಿಗೆ ಏನಿಲ್ಲ ನೋಡ್ರಿ, ಅವ್ರಿಗೆ ಏನು ಚಂದ ಅಂದ್ರೆ ಭಿಕ್ಷೆ ಚಂದ ಅಷ್ಟೇ. ಅವ್ರು ನೋಡ್ರಿ ಅದಕ್ಕೂ ಭಾಳಷ್ಟು ಬರ್ಕೊಂಡು ಬರ್ತಾರೆ, ಮುಂದೆ ಕೂಡ ಬರ್ತಾವ. ಅವರು ಎಲ್ಲವನ್ನ ಬಿಟ್ಟು ಇದು ನಿಜಗುಂಡ್ರು ಮಾಡಿದ್ದಾರೆ. ಅಂಥ ರಾಜ ವೈಭೋಗದಲ್ಲಿರುವಂಥ ಒಬ್ಬ ವ್ಯಕ್ತಿ ಮನೆಯನ್ನು ಬಿಟ್ಟು, ಮನೆಯನ್ನು ತ್ಯಾಗ ಮಾಡಿ, ಹೆಂಡತಿ ಮಕ್ಕಳು ಆ ರಾಜ್ಯವನ್ನು ತ್ಯಾಗ ಮಾಡಿ ಬರ್ಬೇಕಂದ್ರೆ ಸಾಮಾನ್ಯ ಐತೇನ್ರಿ. ಅದಕ್ಕೆ ಈ ಗ್ರಂಥಗಳು, ಇವತ್ತು ಗ್ರಂಥದಲ್ಲಿರುವಂಥ ಇಂಥ ಶಬ್ದಗಳು, ಇಂಥ ವಾಕ್ಯಗಳು ನಮಗೆ ಯಾಕೆ ಬಡಿತಾ ಇದ್ದಾವಂದ್ರೆ ಅವರು ಇಂದಿನ ಶ್ರಮ ಭಾಳ ದೊಡ್ಡದ ಮಹಾತ್ಮರದು. ನಮಗೆಲ್ಲಾರ ಒಂದು 2 ದಿವಸ ಸುಮ್ಮನೆ ನೋಡ್ರಿ, ಇಲ್ಲೆಲ್ಲೇ ಮನೆಗಳು ಇರ್ತಾವಂದ್ರು, ಎಲ್ಲೆಲ್ಲೋ ನಾವು ಗುರುಗಳು ಬಂದು ಕೇಳ್ತಾ ಇದ್ದಾರಂದ್ರೆ ಕೂಡ ಎಲ್ಲ ಒಂದು 2 ದಿವಸ ನಡೀತಾವಪ್ಪ ಗುರುಗಳು ವಾಕ್ಯ, ಗುರುಗಳ ಒಂದು ಸನ್ನಿಧಾನದಲ್ಲಿ ಒಂದು ಹೋಗಿ ಬರೋಣ ಅಂತಂದ್ರೆ ನಮಗೆ ಆಗಂಗಿಲ್ಲ ಅಂತೀವಿ. ಆ ಕೆಲಸ ಈ ಕೆಲಸಪ್ಪ ಅಂತ ಹೇಳ್ತೀವಿ, ಹೋಗೋಕ್ಕಾಗಂಗಿಲ್ಲ ಅಂತೀವಿ. ಆದ್ರೆ ಇದಕ್ಕಾಗಿ ಜೀವನವನ್ನು ಮೀಸಲಾಗಿಟ್ಟು ಅಂಥ ಆ ರಾಜ್ಯ ವೈಭೋಗವನ್ನು ಬಿಟ್ಟು ಹೆಂಡತಿ ಮಕ್ಕಳು ಎಲ್ಲವನ್ನು ತ್ಯಾಗ ಮಾಡಿ ಇದಕ್ಕಾಗಿ ಬಂದಂಥ ನಿಜಗೊಂಡ್ರು ಅವರ ಶ್ರಮ ಸಾಮಾನ್ಯ ಅಲ್ಲ. ಅವರು ಪ್ರತಿಯೊಂದನ್ನು ಈ ವಿಚಾರಗಳನ್ನು ಅವರ ಮನದಾಳದಿಂದ ಬಂದಂಥ ವಾಕ್ಯಗಳು, ಅವರು ಅನುಭವಿಸಿದಂಥ ವಾಕ್ಯಗಳು. ಅನುಭವ ಸಾರ ಅಂದ್ರೆ ಅವರು ಅನುಭವಿಸಿ ಹೇಳಿದಂಥ ವಿಚಾರಗಳಿವೆ, ಸುಮ್ಮನೆ ಹಂಗಂಗೆ ಹೇಳಿದಂಥದ್ದು ಅಲ್ಲಿವು. ಅದಕ್ಕೆ ಜಗತ್ತಿನೊಳಗೆ ಹೇಳ್ತಾರೆ, ಒಂದು ವಿಚಾರದಾಗ ಹೇಳ್ತಾರೆ, ಏನು ಹೇಳ್ತಾರೆ, ಆದಿಶಕ್ತಿಗಾಯಿತು ಒಡವಿ ಆಸಿ, ಶಿವ ಹೇಳಿದರ ಕೇಳಿಲ್ಲ ತಿಳಿಸಿ, ಬೂದಿ ಕೊಟ್ಟು ಕಳಿಸಿದ ಒಂದು ಮಾಸಿ, ತಾರ ಬಂಗಾರ ಇದರಷ್ಟು ತೂಗಿಸಿ, ತೂಕಕ್ಕೆ ಬರಲಿಲ್ಲ ಬೆಳ್ಳಿ ಬಂಗಾರ, ಹಾಕಿ ವಸ್ತ್ರ ಒಡವಿ ಎಲ್ಲ ಪೂರ, ಸಾಕು ಶಿವ ನಿಮ್ಮ ಬೂದಿ ಅವತಾರ, ಲೋಕ ಮಾತೆಗೇಳಿದ ಶ್ರೀ ಕುಬೇರ. ಎಷ್ಟು ಅದ್ಭುತವಾಗಿ ಸುಮ್ಮನೆ ಒಂದಿಟ್ಟು ಬೂದಿ ಕೊಟ್ಟು ಕಳಿಸಿದ್ನಂತ ನೋಡ್ರಿ. ಆಕೆಗೆ ಪಾರ್ವತಿಗೆ ಆಸೆ ಆಗಿಬಿಡ್ತು, ಬಂಗಾರ ಆಸೆ. ಯಾಕೆ ಆಸೆ ಮಾಡ್ತೇವ ನೀನು, ತೊಗೊಂಡು ಏನು ಮಾಡ್ತಿದ್ರಾಗ, ಸಂಪತ್ತು ಆಸ್ತಿ ಗೀಸ್ತಿ ಬಂಗಾರ ಒಡವೆ ಇವೆಲ್ಲ ನಿನಗೆ ಯಾಕೆ ಬೇಕು ಅಂತಂದ ಪರಮಾತ್ಮ. ಕೇಳಿಲ್ಲಕಿ ನನಗೆ ಅದು ಬೇಕು ಇದು ಬೇಕಂತ ಆಟ ಹಿಡ್ಕೊಂಡು ಕುಂತಾಗ, ಆಯಿತಾ ನೀ ಇಷ್ಟು ಆಟ ಮಾಡಾಕತ್ತಿ ಅಂದ್ರೆ ಒಂದಿಟ್ಟು ಬೂದಿ ಕೊಡ್ತೀನಿ ತೊಗೊಂಡು ಹೋಗವ, ಹೋಗಿ ಆ ಕುಬೇರನ ಹತ್ರ ಹೋಗು, ಇದಕ್ಕೆ ಸಮ ಆಗುವಂಥದ್ದು ಏನು ಬರ್ತದೆ ಅದು ಕೊಡು ಅಂತ ಕೇಳು ಅಂತ ಕಳಿಸಿದ. ಇಟ್ಟು ಬೂದಿ ತೊಗೊಂಡೋಗಿ ಅಲ್ಲಿ ತೂಕಕ್ಕೆ ಹಾಕಿದ, ಹಿಂಗೆ ಕೊಟ್ಟಾನಪ್ಪ ಶಿವ, ಇದನ್ನು ತೊಗೊಂಡು ಇದರಷ್ಟು ಬಂಗಾರ ಕೊಡ್ರಿ ಅಂತೂ ಆದಳಾಕಿ ಬೂದಿ ಅಷ್ಟು ಬಂಗಾರ ಇಟ್ಟೆ ತಟ್ಟಿಗೆ ನೋಡ್ರಿ, ಇಷ್ಟೇ 1 ಗ್ರಾಮಿನಷ್ಟು ಇರಲಿ ಅಂತ ಅಷ್ಟೇ ಬೂದಿಯನ್ನು ತೊಗೊಂಡು ಕುಬೇರನ ಕೈ ಕೊಟ್ಟು ಇದರಷ್ಟು ಬಂಗಾರ ಕೊಡಪ್ಪ ಅಂತ ಕೇಳಿದಳು. ಆ ಬಂಗಾರ ತೂಕಕ್ಕೆ ಹಾಕಿ ನೋಡ್ತಾನ, ಇಡೀ ಜಗತ್ತಿನಲ್ಲಿರುವ ವಸ್ತ್ರ ಆಭರಣಗಳು ಏನೇನದಾವ ಎಲ್ಲ ಹಾಕಿದ್ರು ಕೂಡ ಆ ಒಂದು ಸಣ್ಣ ಬೂದಿಗೆ ಸರಿಸಮ ಆಗಲಿಲ್ಲ ಅಂತ ನೋಡ್ರಿ. ತೂಕಕ್ಕೆ ಬರಲಿಲ್ಲ ಬಿಳಿ ಬಂಗಾರ, ಬರಲೇ ಇಲ್ಲ ಒಟ್ಟ. ಅವಾಗ ಸಾಕು ಶಿವ ನಿಮ್ಮ ಬೂದಿ ಅವತಾರ, ಲೋಕ ಮಾತೆಗೆ ಹೇಳಿದ ಶ್ರೀ ಕುಬೇರ. ಅಬ್ಬಬ್ಬ ಏನಪ್ಪ ಬೂದಿ ಅವತಾರ, ಜಗತ್ತಿನಾಗ ಎಲ್ಲವನ್ನು ತಂದು ವಸ್ತ್ರ ಒಡವೆಗಳನ್ನು ಎಲ್ಲ ತಂದು ಹಾಕಿದ್ರು ಕೂಡ ಸಮ ಬರದೇ ಇರುವಂಥದ್ದು. ಅದು ಸಣ್ಣ ಬೂದಿ ಒಳಗೆ ಅಷ್ಟು ಶಕ್ತಿ ಇರಬೇಕಾದ್ರೆ ಒಬ್ಬ ಮಹಾತ್ಮರು ಅನುಭವ ಸಾರ ಇದು. ಅನುಭವಿಸಿ ಹೇಳಿದಂಥ ವಿಚಾರಗಳಲ್ಲಿ ಎಷ್ಟು ಶಕ್ತಿ ಇರೋದು ಬೇಡ, ಎಷ್ಟು ಶಕ್ತಿ ಇರೋದು ಬೇಡ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಯಾವ ರೀತಿ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಎಲ್ಲವನ್ನು ಬಿಟ್ಟು ಅವರ ಪರಿಸ್ಥಿತಿ ನಾವು ಅವರ ಒಂದು ಆ ಜಾಗದಲ್ಲಿ ನಿಂತು ನೋಡ್ಕೊಳ್ಬೇಕು. ಅವ್ರಿಗೆ ಎಷ್ಟು
ಒಂದು ತೀವ್ರ ಆ ಮುಮುಕ್ಷತ್ವ ಭಾವ ಇತ್ತು. ಒಬ್ಬ ರಾಜ್ಯವನ್ನು ಬಿಟ್ಟು ಬಂದು ಕೊನೆಗೆ ಶಂಭುಲಿಂಗನ ಒಂದು ಬೆಟ್ಟದಲ್ಲಿ ಗುರುಗಳ ಹತ್ರ ಕೂತ್ಕೊಂಡು ಮಲಗಬೇಕಂತ. ಇನ್ನೂವರೆಗೂ ಈಶ್ವರದ ಒಂದು ದೇವಸ್ಥಾನ ಐತಿ ಶಂಭುಲಿಂಗನ ಬೆಟ್ಟದಾಗ. ಅವ್ರ ಮನೆ ದೇವರು, ಯಾರ ಮನೆ ದೇವರು? ನಿಜಗುಂಡ್ರ ಮನೆ ದೇವರು, ಈಶ್ವರನ ದೇವಸ್ಥಾನ ಅದಲ್ಲಿ ಶಂಭುಲಿಂಗನ ಬೆಟ್ಟದಾಗ. ಅಲ್ಲಿ ಬಂದು ಕೆಳಗಡೆ ಹಿಂಗೆ ಮಲಗಿದ್ರಂತ ನೋಡ್ರಿ. ಕೆಳಗಡೆ ಪರಿಸ್ಥಿತಿಗಳು, ಮೇಲ್ಗಡೆ ಆಕಾಶ, ಕೆಳಗಡೆ ಭೂಮಿ, ಮೇಲ್ಗಡೆ ಆಕಾಶ ನೋಡಿದರು. ಆಹಾ, ಇವತ್ತೆಲ್ಲ ಬಂಧನಗಳಿಂದ ದೂರ ಮಾಡಿಕೊಂಡೆ ಅಂತ ಖುಷಿಪಟ್ಟರು. ಅವ್ರಿಗೆ ಮೆತ್ತನೆ ಹಾಸಿಗೆ ಬೇಕಾಗಲಿಲ್ಲ, ಏನೇನಿಲ್ಲ ನೋಡ್ರಿ. ಎಲ್ಲವನ್ನ ಬಿಟ್ಟು ಬಂದಂಥವ್ರು ಅವರು. ಒಂದು ಕುಡಿಲಿಕ್ಕೆ ಒಂದು ತಂಬಿಗೆ ಕೂಡ ಇಟ್ಕೊಂಡಿರಲಿಲ್ಲ ಅವರು ನಿಜಗೊಂಡ್ರು. ಕೈಯಲ್ಲಿ ನೀರು ಎಲ್ಲ ಅವರು. ಅದಕ್ಕೆ ಭುಜಲಿಂಗ ಗುರುಗಳ ಹತ್ರ ಹೋಗ್ರಿ ಅಂತ ಗುರುಗಳು ಕಳಿಸಿದಾಗ ಹೋಗ್ಬೇಕಾದಾಗ ಜೋಳಿಗೆ ಒಂದೇ ಇತ್ತು, ಬೊಗ್ಸಿಲೆ ನೀರು ಕುಡಿತಿದ್ರಂತ ನೋಡ್ರಿ. ಒಂದು ಕುಡಿಲಿಕ್ಕೂ ಕೂಡ ಒಂದು 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 ಲೋಟ ಇಟ್ಕೊಂಡಿರಲಿಲ್ಲ ನಿಜಗೊಂಡ್ರು. ಎಂಥ ಒಂದು ಅದ್ಭುತ ರೀ. ಅಂಥ ವ್ಯಕ್ತಿಗಳ ಬಾಯಿಂದ ಅಂಥವ್ರು ಅನುಭವಿಸಿ ಬರೆದಂಥದ್ದು ಈ ಗ್ರಂಥದಲ್ಲಿ ಎಷ್ಟು ಒಂದು ಶಕ್ತಿ ಇರೋದು ಬೇಡ ರೀ. ಅಷ್ಟೆಲ್ಲ ಬಿಟ್ಟು ಅವಾಗ ಅನಿಸ್ತು ಆಕಾಶ ಒದಿಕೆ ಅದು ಈ ಭೂಮಿ ಹಾಸಿಗೆ ಅಂತ ಸಂತೋಷಪಟ್ಟು, ಎಲ್ಲದರಿಂದ ಕಳಿಸ್ಕೊಂಡು ಬಿಟ್ಟೆ ಅಂತ ಸಂತೋಷಪಟ್ಟು ಅವ್ರು ಇಂಥ ಸಾಧನೆಯನ್ನು ಮಾಡಿದಂಥವ್ರು ನಿಜಗೊಂಡ್ರು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಸನ್ಯಾಸಿಗೆ ಏನು ಐತಪ್ಪ ಅಂತಾರೆ. ಅದು ಇದು ಕೇಳ್ಬೇಕನ್ನೋದು ಐತೇನಂದ್ರೆ, ಅವರು ವೈಭೋಗದ ವಿಲಾಸ ಜೀವನ ಬಯಸ್ತಾರೆ ಇನ್ನು ಸನ್ಯಾಸಿ ಅಂದರೆ ಇಲ್ಲ, ಏನಿಲ್ಲ ನೋಡ್ರಿ. ಒಂದು ಪಾತ್ರೆ ಅವರು ಕೈಯಲ್ಲಿ ಕೊಟ್ಟರೆ ಕೈಯಲ್ಲಿ ಕೂಡ ತಿನ್ನಬೇಕು. ಭಿಕ್ಷವೇ ಚಂದ, ಭಿಕ್ಷೆ ಬೇಡಬೇಕು, ಶರೀರವನ್ನು ಸ್ವಲ್ಪ ಬದುಕಿಸ್ಲಿಕ್ಕೆ ಇಟ್ಕೋಬೇಕು ಅಷ್ಟೇ. ಶರೀರಕ್ಕೆ ಮತ್ತು ಅದಕ್ಕೆ ಮೋಹ ಮಾಡಿ ಅದಕ್ಕೆ ತಿನ್ನಿಸಿ ಉಣಿಸಿ ಅದಕ್ಕೆ ಅಂದ ಚಂದ ಮಾಡ್ತಾನೆ ಸನ್ಯಾಸಿ. ಹಾಂ, ಬರೀ ಅದು ಸ್ವಲ್ಪ ಬದುಕೊಂಡಿರ್ಬೇಕು. ಯಾಕೆ ಬದುಕೊಂಡಿರಬೇಕು? ಬ್ರಹ್ಮಜ್ಞಾನ ದೃಢ ಆಗೋವರೆಗೂ, ಆ ಪರಬ್ರಹ್ಮ ಸ್ವರೂಪ ತಾನಾಗೋವರೆಗೂ ಆ ಸನ್ಯಾಸಿ ಏನನ್ನು ಬಯಸದೆ ಆ ಭಿಕ್ಷವನ್ನು ತಗೊಂಡು ತನ್ನ ಶರೀರವನ್ನು ಅಲ್ಲಿ ಇರುವಂಥದ್ರ ಸಲುವಾಗಿ ಅವರೊಂದು ಸ್ವಲ್ಪ ಭಿಕ್ಷವನ್ನು ಬೇಡಬೇಕು. ಹೊರತಾಗಿ ಆ ಭಿಕ್ಷವನ್ನು ತಿಂದು ಈ ಬ್ರಹ್ಮಾನಂದ ಅಂದ್ರೆ ಈ ಬ್ರಹ್ಮದ ವಿಚಾರವನ್ನೇ ಮಾಡಬೇಕಾಗ್ತದಂತ. ಅದಕ್ಕೆ ಸನ್ಯಾಸಿಗೆ ಭಿಕ್ಷೆವೇ ಚಂದ. ಮತ್ತು ಅನ್ಯದೇನಾದರೂ ತೊಗೊಂಡು ಬಿಟ್ಟಾದರೆ ಅಲ್ಲಿ ಅದು ಸನ್ಯಾಸಿ ಅನ್ಸ್ಕೊಳಕ್ಕೆ ಸಾಧ್ಯ ಇಲ್ಲ. ರೊಕ್ಕ ರೂಪಾಯಿ ವೈಭೋಗದ ಜೀವನ ಅವು ಯಾವುವು ಸನ್ಯಾಸಿಗಿರಂಗಿಲ್ಲ. ಹಾಗಾಗಿ ಇಲ್ಲೇನು ಹೇಳ್ತಾರೆ, ಯತಿಯು ಭಿಕ್ಷೆಯನ್ನು ಮಾತ್ರ ಗ್ರಹಿಸ್ತಾನೆ, ಭಿಕ್ಷೆಯನ್ನು ಮಾತ್ರ ತೊಗೊಳ್ತಾನೆ ಹೊರತು ಈ ಗ್ರಹ ಸಂಬಂಧಿ ಅಶುದ್ಧ ದ್ರವ್ಯಗಳನ್ನು ನೋಡ್ರಿ ಅದನ್ನು ಹೇಳ್ತಾರೆ ಅವರು. ಈ ಗ್ರಹ ಸಂಬಂಧಿ ಈ ಮನೆಗೆ ಬೇಕಾಗಿರ್ತಾವಲ್ಲ ಅದು ಇದು ಏನೋ ಇರ್ತಾವಲ್ಲ ಅವೆಲ್ಲ ಅಶುದ್ಧ ದ್ರವ್ಯಗಳನ್ನು ಯಾವತ್ತೂ ತೊಗೊಳ್ಬಾರ್ದು. ಅದು ಗ್ರಹಿಸುವುದಿಲ್ಲ, ಅವನ್ನು ತೊಗೊಳೋದಿಲ್ಲ, ಯಾವುದನ್ನು ತೊಗೊಳ್ಳೋದು. ಹಾಗೆ ಕೂಡ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಕೂಡ ಅದು ಹೆಂಗಿರ್ತಾನ, ಸರ್ವಾತ್ಮ ಸಾಕ್ಷಿ ರೂಪ ಸುಖವನ್ನು ಮಾತ್ರ ಗ್ರಹಣ ಮಾಡ್ತಾನೆ. ಇದ್ರಂಗೆ ಇದು ಹೆಂಗೆ ಬೇಕಾದಷ್ಟು ಮನ್ಯಾಗ ಎಲ್ಲ ಸಾಮಾನುಗಳು ಅದಾವಂದ್ರೆ ಒಬ್ಬ ಸನ್ಯಾಸಿ ಹೋಗಿ ಭಿಕ್ಷಾ ದೇಹಿ ಅಂತ ಏನಾರ ನಿಂತಾಗ ಮನೆಗೆ ಏನೇನೋ ಸಾಮಾನುಗಳು ಕಾಣಕತ್ತೇವೆ ತಣಿಕೆ ಹಾಕಿ ನೋಡಿ ಅದು ಏನೋ ಕಾಣಕತ್ತದ ಅದಕ್ಕೆ ಕೊಡ್ರಿ, ಇದಿಷ್ಟು ಕೊಡ್ರಿ, ಅದಕ್ಕೆ ಕೊಡ್ರಿ ಅಂತ ಕೇಳ್ತದೆ ನನ್ನತ್ತ. ಏನು ಬಯಸಂಗಿಲ್ಲ, ಬರೀ ಭಿಕ್ಷೆ ಒಂದು ಊಟಕ್ಕೆ ಒಂದಿಷ್ಟು ಅನ್ನ ಹಾಕಿದ್ರು ಸಾಕಪ್ಪ ಅಂತಾನೆ, ಹೌದಲ್ಲ? ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಬೇರೆ ಏನೇನಿಲ್ಲ. ಊಟದಾಗ ಕೂಡ ಮತ್ತೆ ಭಾಳಷ್ಟು ಚಲೋ ಅದು ಅಡುಗೆ ಕೊಡ್ರಿ, ಹಂಗೆ ಮಾಡಿಕೊಡ್ರಿ, ಹೋಳಿಗೆ ಮಾಡಿಕೊಡ್ರಿ, ಹುಗ್ಗಿ ಮಾಡಿಕೊಡ್ರಿ ಅಂತ ಬಾಯಿಗೆ ರುಚಿ ಬಂದದ್ದನ್ನು ಕೇಳ್ತಾನೆ. ಅಂದರೆ ಏನಿಲ್ಲ, ಅದು ಕೇಳುವಂಥದ್ದು ಒಂದಿಷ್ಟು ಅನ್ನ, ಮೊಸರು, ಮಜ್ಜಿಗೆ, ಇಷ್ಟು ಇಂಥದ್ದು ಮಾತ್ರ ಕೇಳ್ತಾನಂತ. ಅದು ಸಾತ್ವಿಕ ಆಹಾರ. ಮತ್ತು ಅದು ಇದು ಅಲ್ಲ, ಆ ಥರ ಮಾತ್ರ ಗ್ರಹಿಸ್ತಾನೆ ಹೊರತಾಗಿ ಬೇರೆ ಹೆಂಗೆ ಗ್ರಹಿಸಂಗಿಲ್ಲ. ಅದೇ ರೀತಿ ಕೂಡ ಒಬ್ಬ ಬ್ರಹ್ಮನಿಷ್ಠ ಗುರು ಕೂಡ ಸರ್ವಾತ್ಮ ಸಾಕ್ಷಿ ರೂಪ ಸುಖವನ್ನು ಮಾತ್ರ ಗ್ರಹಿಸ್ತಾನೆ ಹೊರತಾಗಿ ಅನ್ಯವನ್ನು ಗ್ರಹಿಸಂಗಿಲ್ಲ. ಸಾಕ್ಷಿ ರೂಪ ಪ್ರತಿಯೊಂದು ಶರೀರಗಳಲ್ಲಿ ಜಗತ್ತಿನಲ್ಲಿ ತನ್ನ ಏನು ನೋಡ್ತಾನೆ ಅದೆಲ್ಲದರಲ್ಲಿ ಏನು ನೋಡ್ತಾನತ ಸರ್ವಾತ್ಮ ಸಾಕ್ಷಿ ರೂಪ ಸುಖವನ್ನು ಮಾತ್ರ ಗ್ರಹಿಸ್ತಾನೆ ಹೊರತಾಗಿ ಅನ್ಯವನ್ನು ಗ್ರಹಿಸಂಗಿಲ್ಲ ಅಂತ ಕೂಡ ಹೇಳ್ತಾರೆ. ಮತ್ತು ಇನ್ನೊಂದು ಹೇಳ್ತಾರೆ, ಜ್ಞಾನಿ ಇಲ್ಲಿ ಶಂಕ ಬರ್ತದೆ, ಭಾಳ ಚಂದ ಹೇಳ್ತಾರೆ ಅವ್ರ ಪ್ರಶ್ನೆನೂ ಅವರೇ ಹೇಳ್ತಾರೆ, ಆಮೇಲೆ ಉತ್ತರ ಕೂಡ ಕೊಡ್ತಾರೆ. ನಮ್ಗೆ ಯಾರಿಗೂ ಸಂಶಯಗಳು ಕೂಡ ಬರಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಮಹಾತ್ಮರು ಬಹಳ ಚಂದ ಹೇಳ್ಕೊಂಡು ಹೋಗ್ತಾರೆ. ಜ್ಞಾನಿಯು ಮಾಯಾ ಸಂಬಂಧಿ ದುಃಖವನ್ನು ಗ್ರಹಿಸದಿದ್ದರು. ಏನು ಹೇಳ್ತಾರೆ ಅವರು, ಈಗ ನೀವು ಹೇಳಕತ್ತೀರಿ ಮಾಯಾ ಸಂಬಂಧಿ ದುಃಖವನ್ನು ಗ್ರಹಿಸಂಗಿಲ್ಲ, ಅದನ್ನು ತೊಗೊಳಂಗಿಲ್ಲ ಜ್ಞಾನಿ, ಅದನ್ನು ನೋಡಕ್ಕೆ ಹೋಗಂಗಿಲ್ಲ ಅಂತ ಹೇಳಿದ್ರಿ.
ಆದ್ರೆ ಸಾಕ್ಷಿ ರೂಪದಿಂದ ಆಯಾ ಶರೀರಗಳಲ್ಲಿರುವುದರಿಂದ, ಎಲ್ಲರ ಶರೀರದೊಳಗೆ ಸಾಕ್ಷಿ ರೂಪದಿಂದ ಇರುವುದರಿಂದ ಈ ತದ್ದೇಹ ಅಂದರೆ ಈ ದೇಹ ಸಂಬಂಧಿಗಳಾದಂಥದ್ದು ಯಾವುದು ಪಾಪ ಪುಣ್ಯ ಐತೆ. ಮತ್ತು ಎಲ್ಲ ಶರೀರಗಳ ಸಾಕ್ಷಿ ರೂಪ ಐತಲ್ಲ, ಮತ್ತು ಈ ದೇಹ ಸಂಬಂಧವಾದಂತಹ ಪುಣ್ಯ ಪಾಪಗಳು, ಈ ಮನಸ್ಸಿನ ಸಂಬಂಧವಾಗಿರುವಂಥ ಈ ಅರಿಷಡ್ ವರ್ಗಗಳು ಅದಾವೆ. ಎಲ್ಲ ಶರೀರದಾಗ ಸಾಕ್ಷಿ ರೂಪ ಐತಲ್ಲ, ಮತ್ತು ಅದಕ್ಕಿರುವಂಥ ಒಂದು ಈ ದೇಹ ಸಂಬಂಧವಾದಂಥ ಪಾಪ ಪುಣ್ಯಗಳು ಮತ್ತು ಮನಸ್ಸಿಗೆ ಸಂಬಂಧವಂಥ ಅರಿಷಡ್ ವರ್ಗಗಳು, ಈ ಕಾಮಾದಿ ಗುಣಗಳು ಹೌದಲ್ಲ. ಕಾಮಾದಿ ಅಂದರೆ ಕಾಮ ಕ್ರೋಧ, ಇವು ಅರಿಷಡ್ ಗುರುಗಳು, ಈ ಗುಣಗಳು 3 ಗುಣಗಳು ಇವು ಕೂಡ ಅತ್ಗೆ ಆಗ್ಬೋದಲ್ಲ, ಇದ್ರ ಸ್ಪರ್ಶ ಆಗ್ಬೋದಲ್ಲ, ಅತ್ಗೆ ಮಾಡ್ಬೋದಲ್ಲ, ಇವು ಮಾಡ್ಬೋದಲ್ಲ ನೋಡಿರಿ. ಅದರಿಂದ ದೋಷ ಪ್ರಾಪ್ತಿ ಆಗ್ತದಲ್ಲ ಗುರುಗಳೇ. ಯಾವ್ದು ಸಾಕ್ಷಿ ರೂಪದಿಂದ ತನ್ನಲ್ಲಿದ್ದು ಈ ದೇಹ ಸಂಬಂಧವಾದಂಥವೆಲ್ಲ ದೋಷಗಳು ಅದಕ್ಕೆ ಹತ್ತಬೋದಲ್ಲ, ಅದು ಸಾಕ್ಷಿ ರೂಪಕ್ಕೆ. ಅದಕ್ಕೆ ಈ ರೀತಿಯಾಗಿ ಅಲ್ಲಿ ದೋಷನೇ ಪ್ರಾಪ್ತಿ ಆಗ್ಬಹುದಲ್ಲ ಗುರುಗಳೇ ಅಂತಂದ್ರೆ ಕೂಡ ಅದಕ್ಕೆ ಸಮಾಧಾನ ಹೇಳ್ತಾರ. ತತ್ವಜ್ಞಾನಿ ಸಕಲ ಶರೀರಗಳಲ್ಲಿ ಇರ್ತಾನಪ್ಪ. ಹೆಂಗಿರ್ತಾನ? ಎಲ್ಲ ಶರೀರಗಳಲ್ಲಿ ತನ್ನ ರೂಪವನ್ನು ಕಾಣ್ತಾನ. ಎಲ್ಲ ಶರೀರಗಳಲ್ಲಿ ಚೈತನ್ಯ ಸ್ವರೂಪ ನಂದು ಅಂತಲೇ ತಿಳ್ಕೊಂಡಿರ್ತಾನೆ, ತನ್ನ ಸ್ವರೂಪವನ್ನೇ ನೋಡ್ಕೊಳ್ತಾನ. ಆದ್ರೆ ತತ್ವಜ್ಞಾನಿಯು ಸಕಲ ಶರೀರಗಳಲ್ಲಿ ಹೆಂಗಿರ್ತಾನಂದ್ರೆ ಅಸಂಗನಾಗಿರ್ತಾನೆ. ಯಾವ ಸಂಗತ್ವಕ್ಕೆ ಒಳಗಾಗಿರಂಗಿಲ್ಲ, ಅಸಂಗನಾಗಿಯೇ ಇರ್ತಾನೆ ಹೊರತು ಸಂಘ ಉಳ್ಳಂಥವನಾಗಿರಂಗಿಲ್ಲತ. ಅದರಿಂದ ಯಾವ ಒಂದು ಏನಾಗ್ತದೆ ದೋಷ ಅಲ್ಲಿ ಆಗಂಗಿಲ್ಲತಗ. ಈ ರೀತಿಯಾಗಿ ಕೆಲವು ವಿಚಾರಗಳನ್ನು ಹೇಳುತ್ತಾರೆ. ಯಾಕಂತಂದ್ರೆ ಇಲ್ಲಿ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರ. ಒಂದು ಅಗ್ನಿ ತೊಗೊಳ್ಬೋದು, ನಾವೊಂದು ಸೂರ್ಯನ ತೊಗೊಳ್ಬೋದು, ಒಂದು ವಾಯು ತೊಗೊಳ್ಬೋದು ಅಲ್ಲ. ಯಾಕಂದರೆ ಇವೆಲ್ಲವೂ ಒಂದು ಸೂರ್ಯ ಇದ್ದಾನಂದ್ರೂ ಕೂಡ ಅಗ್ನಿ ವಾಯು ಇವೆಲ್ಲ ಪದಾರ್ಥಗಳನ್ನು ಸ್ಪರ್ಶ ಮಾಡಿದರೂ ಕೂಡ ಸವಿದು ಉಂಡು ಸ್ಪರ್ಶ ಮಾಡಿದರೂ ಕೂಡ ಅವು ಎಲ್ಲದು ಅದ್ರಾಗ ಬರ್ತವೇನು ಅಂದರೆ, ಈಗ ಸೂರ್ಯ ಬರ್ತಾನೆ, ಎಲ್ಲದ್ರ ಮೇಲೆ ಒಂದು ಒಳ್ಳೆಯದ್ರ ಮೇಲೆ ಕೆಟ್ಟದ್ರ ಮೇಲೆ ಎಲ್ಲದ್ರ ಮೇಲೆ ಕಿರಣಗಳನ್ನು ಬೀರ್ತಾನೆ. ಆದರೂ ಕೂಡ ಅದು ಸ್ಪರ್ಶ ಮಾಡಿದರೂ ಕೂಡ ಆ ಸೂರ್ಯನಿಗೆ ಏನಾರ ದೋಷ ಐತೇನೋ? ಇಲ್ಲಲ್ಲ. ವಾಯು ಎಲ್ಲ ಕಡೆ ಬೀಸ್ತದೆ, ಒಂದು ಒಳ್ಳೆಯದ್ರ ಮೇಲೂ ಗಾಳಿ ಬೀಸ್ತದೆ, ಕೆಟ್ಟದ್ರ ಮೇಲೆ ಗಾಳಿ ಬೀಸ್ತದೆ. ಆದರೂ ಕೂಡ ಈ ಒಂದು ವಾಯುಗೆ ಏನಾರ ದೋಷ ಐತೇನೋ? ಇಲ್ಲಲ್ಲ. ಅಗ್ನಿ ಎಲ್ಲವನ್ನ ಇದು ಮಾಡ್ತಾನೆ, ಆದರೆ ಅಗ್ನಿಗೆ ಏನಾರು ದೋಷ ಐತೆ ಅಂದ್ರೆ ಹಾಗೆ ತತ್ವಜ್ಞಾನಿ ಹೆಂಗೆ ಇರ್ತಾನೆ? ನಿರ್ಲೇಪನಾಗಿರ್ತಾನ, ಯಾವ ದೋಷನೂ ಇಲ್ಲ. ಅದಕ್ಕೆ ಅದರಿಂದ ಗುರು ಸರ್ವ ಸುಖದಿಂದ ಆತ ಎಲ್ಲ ಒಂದು ಸುಖದಿಂದ ಕೂಡಿದಂಥವನು ಇದ್ದಾನನ್ನುವಂಥದ್ದೇ ಯೋಗ್ಯ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಮತ್ತು ಇಲ್ಲಿ ಅಜ್ಞಾನಿಗಳು ಏನು ಮಾಡ್ತಾರೆ? ಇಷ್ಟವಾದ ವಿಷಯ ಅಂದರೆ ಅಜ್ಞಾನಿಗಳು ತಮಗೆ ಇಷ್ಟವಾದಂಥ ಈ ಇಂದ್ರಿಯಗಳಿಗೆ ವಿಷಯ ಸಂಬಂಧ ಆದ ತಕ್ಷಣವೇ ಅವರು ಸುಖವನ್ನು ಅನುಭವಿಸ್ತಾರೆ. ಈಗ ನಾವು ಕಣ್ಣು ಐತೆ, ಈ ಕಣ್ಣು ಇಂದ್ರಿಯಗಳು, ಇದಕ್ಕೆ ವಿಷಯ ಏನು? ರೂಪು. ಒಂದು ಒಳ್ಳೆಯ ರೂಪು ನಮ್ಮ ಕಣ್ಣಿಗೆ ತಂದಗಾನೆ ಈ ಕಣ್ಣಿನಿಂದ ನೋಡಿ ಅಲ್ಲಿ ಆ ವಿಷಯ ಸುಖವನ್ನು ಅನುಭವಿಸ್ತಾರೆ, ಹೌದಿಲ್ಲ? ಕಿವಿದು ಒಳ್ಳೆಯ ಶಬ್ದ, ಈ ರುಚಿ, ನಾಲಿಗೆ ನೋಡ್ರಿ ರುಚಿ ನೋಡ್ತದೆ. ಒಂದು ಒಳ್ಳೆಯ ಪದಾರ್ಥ ಇತ್ತು ಅಂತಂದ್ರೆ ಅದನ್ನು ತೊಗೊಂಡು ತಿಂತದೆ. ಇಂದ್ರಿಯ ಈ ಜೀವೇಂದ್ರಿಯ ಅಂತ ಹೇಳ್ತಾರೆ. ನಾಲಿಗೆ ಬಾಯಿಗೆ ಜೀವೇಂದ್ರಿಯ. ಅದು ಒಂದು ವಿಷಯವನ್ನು ನಾವು ರುಚಿಯಾದ ಅಡುಗೆಯನ್ನು ಊಟವನ್ನು ಕೊಟ್ಟರೆ ಅದನ್ನು ತಿಂದು ಭಾಳಷ್ಟು ಖುಷಿ ಆಯ್ತಪ್ಪ, ಸಂತೋಷ ಆಯ್ತಪ್ಪ, ಸುಖ ಆಯ್ತಪ್ಪ ಅಂತ ಅನುಭವಿಸುವಂಥದ್ದಾಗ್ತದೆ. ಆದರೆ ಧನಿಕರು ರಾಜರು ಧನದ ಅಭಿಮಾನ, ಯಾಕಂದ್ರೆ ಧನದ ಅಭಿಮಾನ ಭಾಳ ಇರ್ತದೆ. ಯಾವಾಗ ಧನ ಜಾಸ್ತಿ ಸಿಕ್ಕಿತು ಅಂತಂದಾಗ ಅವರು ಸುಖವನ್ನು ಅನುಭವಿಸ್ತಾರೆ. ಈಗ ಯೋಗಿಗಳು ಯೋಗ ಮಾಡ್ತಿರ್ತಾರಲ್ಲ, ಯೋಗ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಮನಸ್ಸು ಲಯ ಆಗಬೇಕಾಗ್ತದೆ, ಹೌದಲ್ಲ? ಯೋಗ ಮಾಡ್ಬೇಕಂತ ಸಂದರ್ಭದಲ್ಲಿ ಮನಸ್ಸು ಲಯ ಆದಾಗ ಅದರಿಂದ ಉತ್ಪನ್ನವಾದಂಥ ಆನಂದವನ್ನು ಅನುಭವಿಸ್ತಾರೆ. ಯಾರು? ಯೋಗಿಗಳು. ಮತ್ತು ಉಪಾಸಕರು ಕೆಲವು ಅವರು ಕೂಡ ಒಂದು ವಸ್ತುವಿನಡೆ, ಯಾಕಂದ್ರೆ ಒಂದು ದೇವ್ರದ್ದು ಆಗಿರ್ಬೋದು ಅಥವಾ ಏನೋ ಒಂದು ಮೂರ್ತಿ ಪೂಜೆ ಅಥವಾ ಇದ್ರ ಮೇಲೆ ಆ ವಸ್ತುವಿನಡೆ ಅವ್ರು ಏನು ಮಾಡ್ತಾರೆ? ಚಿತ್ತವನ್ನು ಏಕಾಗ್ರತೆ ಮಾಡ್ಕೊಳ್ಳುವಂಥದ್ದು. ಆ ಉಪಾಸನೆ ಭಕ್ತಿ ಜಾಸ್ತಿಯಿಂದ ಅದರೇನಾಗ್ತದೆ? ಒಂದು ಚಿತ್ತದ ಏಕಾಗ್ರತೆ ಮಾಡಿಕೊಂಡು ಅದರಿಂದ ಬರುವಂಥ ಸುಖವನ್ನು ಅವರು ಅನುಭವಿಸ್ತಾರೆ ಉಪಾಸಕರು.
ಈ ಬ್ರಹ್ಮನಿಷ್ಠ ಒಂದು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳು ಹೆಂಗಿರ್ತಾರಪ್ಪ ಅಂದ್ರೆ ನಿತ್ಯ ನಿರತಿಶಯ, ಅದು ಹೋಗುವಂಥದ್ದೆಲ್ಲ ಬರುವಂಥದ್ದೆಲ್ಲ ನಾಶ ಆಗುವಂಥದ್ದು, ಯಾವಾಗಲೂ ಇರುವಂಥ ನಿರತಿಶಯವಾದಂಥ ಆನಂದ ಸ್ವರೂಪವಾಗಿರ್ತಾರೆ ಅವರು. ನೋಡಿರಿ, ಅವ್ರು ಹೆಂಗಾಗಿರ್ತಾರ? ಬ್ರಹ್ಮನಿಷ್ಠರು ನಿತ್ಯವಾಗಿರುವಂಥ ನಿರತಿಶಯದಿಂದ ಕೂಡಿದಂಥ ಆನಂದದ ಸ್ವರೂಪ ಆಗಿರ್ತಾರೆ ಅವರು. ಮತ್ತು ವಿದ್ಯಾವೃತ್ತಿಯಲ್ಲಿ ಪ್ರತಿಬಿಂಬಿತ ಆನಂದವನ್ನು ಏನು ಮಾಡ್ತಾರೆ? ಅನುಭವ ಮಾಡುತ್ತಾ ಏನು ಮಾಡ್ತಾರೆ? ನಿಜ ಆನಂದವನ್ನು ಸ್ಮರಿಸ್ತಾ ಇರ್ತಾರೆ ನೋಡ್ರಿ. ಯಾಕಂದರೆ ಅಂಥ ನಿಜ ಆನಂದವೇ ನಾನು ಅನ್ನುವಂಥ ಅಭೇದ ಬುದ್ಧಿ ಉಳ್ಳಂಥವ್ರಾಗಿರ್ತಾರೆ ಅವರು. ಏನು ತಮ್ಮೊಳಗೆ ತೋರ್ತದ ನಿಜ ಆನಂದವೇ ನನ್ನ ಸ್ವರೂಪ ಅಂತ ಅಭೇದ ಭಾವದ ಬುದ್ಧಿ ಉಳ್ಳಂಥವ್ರಾಗಿರ್ತಾರೆ. ಅದಕ್ಕಾಗಿ ಅವರೇನು ಸರ್ವ ಸುಖ ಉಳ್ಳಂಥವರು ಆಗ್ತಾರೆ ನೋಡ್ರಿ. ಈ ರೀತಿಯಾಗಿ ಅಂಥ ಒಂದು ಸುಖದ ಆನಂದವನ್ನು ಅದು ನನ್ನ ಸ್ವರೂಪ ಅಂತ ತಿಳ್ಕೊಂಡಿರ್ತಾರೆ. ಬೇರೆದವ್ರು ಏನಂತಾರೆ? ಅನ್ಯರು ಏನು ಮಾಡ್ತಾರೆ? ಭೇದ ಬುದ್ಧಿ. ಇವರಿಗೇನಿರ್ತದ? ಎಲ್ಲ ವಸ್ತುಗಳಲ್ಲಿ ಅಭೇದ ಬುದ್ಧಿಯನ್ನು ಬರುವಂಥದ್ದು. ಬ್ರಹ್ಮನಿಷ್ಠರು ನಿತ್ಯ ನಿರತಿಶಯವಾದಂತಹ ಆನಂದ ಸ್ವರೂಪದೇ ಅವರು ಆಗಿಬಿಟ್ಟು ಅಂಥ ಒಂದು ನಿಜ ಆನಂದವನ್ನು ಅವರು ಅನುಭವಿಸ್ತಾ ಇರ್ತಾರೆ. ಅಜ್ಞಾನಿಗಳು ಏನು ಮಾಡ್ತಾರೆ? ಭೇದ ಬುದ್ಧಿ ಉಳ್ಳಂಥವರಾಗಿ ಅವರು ಯಾವ ರೀತಿ ಅಲ್ಲಿ ಅವರಿಗೆ ಆನಂದ ಆಗಿರಂಗಿಲ್ಲ. ಯಾಕಂದರೆ ಭೇದ ಬುದ್ಧಿ ಉಳ್ಳಂಥವ್ರು ಆಗಿರ್ತಾರೆ ಅಜ್ಞಾನಿಗಳು. ಯಾಕಂದ್ರೆ ಈ ರೀತಿಯಾಗಿ ಕಿಂತು ಆನಂದ ಸ್ವರೂಪ ಆಗಿರ್ತಾರೆ ಅನ್ನುವಂಥದ್ದು. ಇದರಿಂದ ಅವ್ರ ಭೇದ ಬುದ್ಧಿಯಿಂದ ಆ ರೀತಿಯಾಗಿ ಅವ್ರು ತೋರ್ತಾರೆ. ಇವರು ಅಭೇದ ಬುದ್ಧಿಯಿಂದ ನಿತ್ಯ ನಿರತಿಶಯವಾದಂಥ ಆನಂದದಲ್ಲಿ ಇವರು ಇರ್ತಾರೆ. ಅದರಿಂದಲೇ ಇಂಥ ಬ್ರಹ್ಮಾನಂದದಲ್ಲಿ ಇವೇನು ಇಹಲೋಕದ ಆನಂದ, ಪರಲೋಕದ ಆನಂದ, ಇವೇನು ಆನಂದಗಳದಾವ, ಇದಕ್ಕೆ ಪರತರ ಎಲ್ಲ ಈ ಆನಂದದಲ್ಲಿ ಗರ್ಭೀಕರಿಸಿರ್ತಾವೆ. ಎಂಥ ಆನಂದದಲ್ಲಿ? ಈಗ ಬ್ರಹ್ಮಾನಂದದಲ್ಲಿ. ಅದಕ್ಕೆ ತೋರದಯ್ಯೋ ಸುಖ ತೋರದಯ್ಯೋ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಹೊಂದಿಲ್ಲದವನಿಗೆ ಯಾವ ರೀತಿ ಸುಖಗಳು ಇಲ್ಲ ಅನ್ನುವಂಥದ್ದೇ ಹೇಳುವಂಥದ್ದು. ಈ ಥರ ಆನಂದಗಳಂದ್ರೆ ಇಹಲೋಕದ ಬೇಕಾದಷ್ಟು ವೈಭೋಗದ ರಾಜ ಇರಲಿ, ಪ್ರಧಾನಮಂತ್ರಿ ಇರಲಿ, ರಾಷ್ಟ್ರಪತಿ ಇರಲಿ, ಅಧಿಕಾರಿಗಳು ಇರಲಿ, ಎಲ್ಲ ಸುಖಗಳನ್ನು ತಗೊಳ್ರಿ. ಎಲ್ಲ ಸುಖಗಳಿಗಿಂತ ಹೆಚ್ಚಿನ ಸುಖ ಯಾವುದು? ಬ್ರಹ್ಮಜ್ಞಾನ, ಬ್ರಹ್ಮ ಆನಂದ. ಅದಕ್ಕೆ ಇಂಥ ಇವೆಲ್ಲ ಸಣ್ಣ ಸಣ್ಣ ಸುಖಗಳು ಏನದಾವ, ಇಹಲೋಕದ ಸುಖಗಳಾಗಿರ್ಬೋದು, ಪರಲೋಕದ ಸ್ವರ್ಗಾದಿ ಭೋಗಾದಿ ವಸ್ತುಗಳಾಗಿರ್ಬೋದು, ಇವೆಲ್ಲ ಆನಂದಗಳು ಎಲ್ಲಿ ಅಂತರ್ಗತ ಆಗಿರ್ತಾವಂದ್ರೆ ಈ ಬ್ರಹ್ಮಾನಂದದಲ್ಲಿ ಇತರ ಆನಂದಗಳು ಅಂತರ್ಭೂತಗಳಾಗಿರ್ತಾವೆ. ಅಂದ್ರೆ ಅದ್ರಾಗ ಸೇರ್ತಾವೆ. ಈ ನದಿಗಳು ಹೆಂಗಂದ್ರೆ ಸಮುದ್ರದಲ್ಲಿ ನದಿಗಳು ಅಂತರ್ಭೂತ ಆಗಿರ್ತವೆ. ಯಾಕಂದ್ರೆ ಅದ್ರ ಒಳಗಡೆ ಅಂತರ್ಗತ ಆಗಿರ್ತಾವೆ. ಎಲ್ಲ ನದಿಗಳು ಬಂದು ಸಮುದ್ರಕ್ಕೆ ಸೇರುವಂಥದ್ದು. ಅದರಿಂದ ಇಲ್ಲಿ ಕೂಡ ಇವೆಲ್ಲ ರೀತಿಯಿಂದ ಮೇಲ್ಮಟ್ಟ ಒಂದು ಬ್ರಹ್ಮಾನಂದದಲ್ಲಿ ಇರುವಂಥ ಸದ್ಗುರು ಸರ್ವ ಸುಖದಿಂದ ಶೋಭಾಯಮಾನವಾಗಿರ್ತಾನೆ. ಅದೇ ರೀತಿಯಾಗಿ ಆತ ಉಟ್ಕೊಂಡಿರ್ತಾನೆ. ಈ ರೀತಿಯಾಗಿ ಇಂಥ ಒಂದು ಗುರುಗಳಿಗೆ ನೋಡ್ರಿ, ಆತ ಸರ್ವ ಆನಂದದಿಂದ ಇರುವಂಥವನು ಸದ್ಗುರು ಅಂತ ಹೇಳಿದಕ್ಕೆ ಇಷ್ಟೆಲ್ಲ ಅವ್ರು ಹೇಳಿದ್ರು ವಿಚಾರಗಳನ್ನು. ಅದಕ್ಕೆ ಒಬ್ಬನೊಬ್ಬ ಇಂಥ ಒಂದು ಸದ್ಗುರುಗಳೇನು ಇದ್ರಲ್ಲ, ಅವರಿಗೆ ಒಬ್ಬನೊಬ್ಬ ಶಿಷ್ಯ ಬಂದು ಗುರುಗಳು ಹೆಂಗದಾರ? ಸರ್ವ ಸುಖದಿಂದ ಕೂಡಿರುವಂಥದ್ದು. ಸರ್ವ ಸುಖ ಅಂದ್ರೆ ನಮ್ಗೆ ಗೊತ್ತೈತಲ್ಲ, ಬ್ರಹ್ಮಾನಂದದಲ್ಲಿರುವಂಥ ಸದ್ಗುರು. ಮತ್ತು ಎಂತೆಂಥವ್ರು ಅಲ್ಲ, ಆತ ಬ್ರಹ್ಮಾನಂದದಲ್ಲಿರಬೇಕು. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಇರಬೇಕು. ಯಾಕಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನಿಂದನೇ ಜಗತ್ತು ಉದ್ಧಾರ ಆಗ್ತದೆ, ಮುಮುಕ್ಷುಗಳು ಉದ್ಧಾರ ಆಗ್ತಾರೆ. ಬರೀ ಬ್ರಹ್ಮಾನಂದ ಐತ್ರಿ ಅವರಿಗೆ, ಅವ್ರು ತಮ್ಮ ಆನಂದದಾಗ ತಾವಿದ್ರೆ ನಿನಗೇನು ಲಾಭ ಐತೆ? ಅವರು ಸಾಧನೆ ಮಾಡ್ಕೊಂಡಿದ್ದಾರೆ. ಗುರುಗಳು ಸಾಧನೆ ಮಾಡಿಕೊಂಡು ತನ್ನನ್ನು ತಾನು ತಿಳ್ಕೊಂಡು ಬ್ರಹ್ಮಾನಂದದಲ್ಲಿ ಇದ್ದಾರೆ. ಆದ್ರೆ ಅಂಥ ಬ್ರಹ್ಮನಿಷ್ಠ ಸದ್ಗುರುವಿನ ಹತ್ರ ಈ ಮುಮುಕ್ಷಿಗಳ ಉದ್ಧಾರ ಆಗೋಕ್ಕಾಗಂಗಿಲ್ಲ. ಯಾಕಂದರೆ ಆತ ತನ್ನ ಸ್ವರೂಪದಲ್ಲಿ ತಾನು ಇದ್ದು ಬಿಟ್ಟಿರ್ತಾನೆ. ಆತ ಕೆಳಗಿನ ವೃತ್ತಿಗೆ ಬಂದು ಶಿಷ್ಯರನ್ನು ಉದ್ಧಾರ ಮಾಡುವಂಥ ಒಂದು ಭಾವ ಇರೋಂಗಿಲ್ಲ. ತನ್ನ ಬ್ರಹ್ಮನಿಷ್ಠತ್ವದಲ್ಲಿ ತನ್ನ ಆನಂದದಾಗ ತಾನಿರ್ತಾನೆ. ಯಾವಾಗ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಂತ ಯಾಕಂತಂದ್ರೆ ಬ್ರಹ್ಮನಿಷ್ಠತ್ವದಲ್ಲೂ ಇರ್ತಾರೆ. ಶಿಷ್ಯರು ಯಾರಾದರೂ ಬಂದು ಕಾಲಿ ಬಿದ್ದು, ಅಪ್ಪೋ ನನ್ನನ್ನು ಕಾಪಾಡಪ್ಪ, ನನಗೆ ಭಾಳ ದುಃಖ ಆಯಿತು, ಈ ಜಗತ್ತು ನನಗೆ ಇದರಿಂದ ಪಾರು ಮಾಡು ಅಂತಂದಾಗ ಆತ ಹೇಳ್ತೀನಿ ಹೇಳೋ ಅಂಥೇಳಿ ಶಿಷ್ಯನ ಒಂದು ವೃತ್ತಿಗೆ ಬಂದು ಈ ವಿಚಾರವನ್ನು ತಿಳಿಸಿ ಶಿಷ್ಯನನ್ನು ಉದ್ಧಾರ ಮಾಡುವಂಥವ್ರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು. ಅದನ್ನೇ ಪಡ್ಕೊಂಡಾಗ ಮಾತ್ರ ನಾವು ಉದ್ಧಾರ ಆಗ್ತೀವಿ, ಹೊರತಾಗಿ ಅನ್ಯರಿಂದ ಉದ್ಧಾರ ಆಗೋಕ್ಕೆ ಸಾಧ್ಯ ಇಲ್ಲ.
ಸಾಧ್ಯ ಇಲ್ಲವೇ ಇಲ್ಲ. ಹಾಗಾಗಿ ಅಂಥ ಒಂದು ಅದಕ್ಕೆ ಹೇಳ್ತಾರೆ ಅವರು ಬ್ರಹ್ಮಾನಂದದಲ್ಲಿರುವಂಥ ಚೇತ, ಶ್ರೋತ್ರಿಯ ಬ್ರಹ್ಮನಿಷ್ಠ ಆನಂದದಲ್ಲಿರುವಂಥ ಬ್ರಹ್ಮ. ಯಾಕಂದ್ರೆ ಶಿಷ್ಯರು ಅವ್ರಿಗೆ ಕೇಳಿರಲಿಲ್ಲ ಅಂದರೆ ಬ್ರಹ್ಮಾನಂದಕ್ಕೆ ಹೋಗಿಬಿಡ್ತಾರೆ. ಯಾಕೆ ಬ್ರಹ್ಮನಿಷ್ಠತ್ವ ಹೆಂಗೆ ಇರ್ತದಂತಾರೆ. ಈಗ ಒಂದು ಕೆಳಗಡೆ ಒಂದು ಮನೆ ಐತೆ, ಮೇಲ್ಗಡೆ ಇನ್ನೊಂದು ಮನೆ ಐತೆ, ಅಂತಸ್ತು. ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಅಂತ ನಾವು ಏನು ಹೇಳ್ತೀವಲ್ಲ, ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರ್ ಅಂತ ಹೇಳ್ಕೊತೀವಿ. ಆದರೆ ಇಲ್ಲಿ ಮೇಲ್ಗಡೆ ಆತ ಬ್ರಹ್ಮಾನಂದದಲ್ಲಿ ಕೂತ್ಕೊಂಡಿದ್ದಂದ್ರೆ ಶಿಷ್ಯ ಬಂದನು ಅಂದ್ರೆ ಮತ್ತು ಆತ ಇಮ್ಮಿಡಿಯೇಟ್ಲಿ ಕೆಳಗೆ ಬಂದುಬಿಟ್ಟು ಆ ಶಿಷ್ಯನಿಗೆ ಏನು ಉತ್ತರ ಕೊಡಬೇಕಾಗ್ಯದ, ಆತಗೆ ಏನು ಉದ್ಧಾರ ಮಾಡ್ಬೇಕಾಗಿದೆ ಹೇಳ್ತಾನೆ. ಮತ್ತು ಆ ಶಿಷ್ಯಗೆ ಹೇಳಿದ್ಮೇಲೆ ಮತ್ತೆ ತಿರ್ಗಾ ಆತ ಮತ್ತೆ ಮ್ಯಾಲೆ ಹೋಗಿ ಕೂತ್ಕೊಂಡ್ಬಿಡ್ತಾನೆ, ಅಂದರೆ ಬ್ರಹ್ಮಾನಂದಕ್ಕೆ ಹೋಗಿಬಿಡ್ತಾನೆ. ಎರಡೂ ಆತಗೆ ಈಜಿಯಾಗಿರ್ತದೆ. ಪಟಕ್ಕನ ಬ್ರಹ್ಮಾನಂದಕ್ಕೆ ಹೋಗೋದು ಮತ್ತು ಶಿಷ್ಯಗೆ ಹೇಳೋಕೆ ಕೆಳಗೆ ಬರೋದು ಎರಡೂ ಇರ್ತಾವೆ ನೋಡ್ರಿ ಆತಗೆ. ಪಟ ಹತ್ತಿ ಬಿಡ್ತಾನೆ, ಮತ್ತು ಪಟ ಇಳಿದು ಶಿಷ್ಯರಿಗೆ ಬೋಧನೆ ಮಾಡ್ತಾನೆ. ಇಂಥ ಒಂದು ಗುರುಗಳ ಸಮೀಪಕ್ಕೆ ಬಂದು ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿ ಏನು ಕೇಳ್ತಾನ, ಪ್ರಶ್ನೆ ಕೇಳ್ತಾನ. ಎಂಥ ಪ್ರಶ್ನೆಗೆ ನೋಡ್ರಿ, ಅದ್ಭುತವಾದಂಥ ಪ್ರಶ್ನೆ ಕೇಳ್ತಾನ. ಅಪ್ಪ, ಜಗತ್ತಿನ ಗುರುಗಳು ಅನ್ನೋದು ಗೊತ್ತಾಗೋಲ್ದಪ್ಪ ನನಗೆ, ಯಾಕೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಎಲ್ಲ ಗುರುಗಳು, ಆ ಗುರುಗಳು ಈ ಗುರುಗಳು ತಲೆ ಕೆಟ್ಟೋಗ್ಬಿಟ್ಟದು. ಯಾವ ಗುರುಗಳು ಅಂತ ತಿಳ್ಕೊಳ್ಳಿ ನಾನು. ಯಾಕಂದ್ರೆ ನಮಗೆಲ್ಲರಿಗೂ ಅನುಭವ ಆದಂಥ ವಿಚಾರಗಳಿವು. ಸ್ವಲ್ಪ ನೋಡಬೇಕು ನಾವು ಜಗತ್ತಿನೊಳಗೆ. ಯಾಕಂದ್ರೆ ಎಲ್ಲರೂ ಗುರುಗಳು, ನಾ ಗುರುಗಳು ನೀ ಗುರುಗಳು ಅನ್ನೋರು ಭಾಳ ಮಂದಿ ಅದಾರ. ನಾ ಯಾರಿಗಂತ ಗುರುಗಳು ಅನ್ಲೋ ಭಾಳಷ್ಟು ಅವ್ರ ಲಕ್ಷಣ ಏನರ್ಥ. ಮತ್ತು ನೀನು ಹೇಳ್ಬೇಕು, ನೀನೇ ಹೇಳಿಲ್ಲ ನನಗೆಂತ ಗೊತ್ತಾಗಬೇಕು, ಹೌದಲ್ಲ? ನನಗೆ ಗೊತ್ತಾಗಂಗಿಲ್ಲಪ್ಪ, ಇದನ್ನೆಲ್ಲ ನೀ ಹೇಳಂತ ಶಿಷ್ಯ ಭಾಳಷ್ಟು ಒಳ್ಳೆ ಪ್ರಶ್ನೆಗಳನ್ನು ಮಾಡ್ತಾನೆ, ಒಳ್ಳೆ ವಿಚಾರಗಳನ್ನು ಹೇಳ್ತಾನೆ. ನಾವು ನೋಡೋಣ. ಅದಕ್ಕೆ ಕ್ರಮಶಾಸ್ತ್ರ ಅನ್ನೋದು ಪ್ರತಿಯೊಂದು ವಿಚಾರನ್ನೇ ಹಿಡಿದು ಹೇಳೋದು ಬಿಡ್ತಾರೆ ನೋಡ್ರಿ. ಇಲ್ಲಿ ಎಲ್ಲ ವಿಚಾರಗಳು ಗೊತ್ತಾಗ್ತಾವೆ. ಕ್ರಮಶಾಸ್ತ್ರ ಯಾರು ಕೇಳಿರ್ತಾರ, ಅಗರ್ಭ ಶ್ರೀಮಂತರು, ಸ್ವಲ್ಪ ಶ್ರೀಮಂತರಲ್ಲ, ಅಗರ್ಭ ಶ್ರೀಮಂತರು. ಅಂಥ ವಿಚಾರಗಳನ್ನು ನಿಜಗುಂಡ್ರೆ ನಮಗೆ ಹೇಳಿದ್ದಾರೆ. ನೋಡೋಣ ನಾಳೆ ವಿಚಾರ ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.